ಫಾರ್ಚುನೇಟ್ಲಿ ನನ್ಗೆ 2-3 ಸತಿ CBC ನ್ಯೂಸ್ ಅಲ್ಲಿ ನನ್ ಫೋಟೋಸ್ ಪಬ್ಲಿಷ್ ಮಾಡಿದ್ರೆ ಅದ್ರದ್ದೇ ಒಂದು ಇಮೇಜ್, ಆ ಗಿಡದ್ದು ಮತ್ತೆ ಆ ಬುಕ್ಸ್ ಮತ್ತೆ ಆ ಶಾಡೋದು ಒಂದು ಇಮೇಜ್ ಮಾಡಿದ್ರೆ ಅದು ಒಂದು ಅಬ್ಸ್ಟ್ರಾಕ್ಟ್ ಫೋಟೋಗ್ರಫಿ. ಹಾಗೆ ನೀವು ಕಲಿತಿದ್ದಂಗೆ ಅಥವಾ ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಎಲ್ಲಾ ಲೆನ್ಸ್ ಇರ್ಬೇಕು ಅಂತಲ್ಲ. ಅವ್ರ ಹತ್ರ ಇರೋ ಡಿವೈಸ್ ಒಂದ್ ಚಿಕ್ಕ ಫೋನ್ ಅಲ್ಲೇ ಶುರು ಮಾಡಿ ನೀವು ಗಿಡ ಅಥವಾ ನ್ಯಾಚುರಲ್ ಎಲಿಮೆಂಟ್ಸ್ ಇಡಬಹುದು, ಬಟ್ ಅದು ಇಟ್ಟಂಗೆ ನೀವು ಲೈಟಿಂಗ್ ಅಕಾರ್ಡಿಂಗ್ಲಿ ಅಡ್ಜಸ್ಟ್ ಮಾಡ್ಬೇಕು. ಬಿಕಾಸ್ ಅದು ಎಲ್ಲ ನಿಮ್ಗೆ ಬೇರೆ ಬೇರೆ ತರ ಶೇಡ್ಸ್ ತರ ನೀವು ಅಕಾರ್ಡಿಂಗ್ಲಿ ಕ್ಯಾಮ್ರಾ ಸೆಟ್ ಮಾಡ್ಕೋಬೇಕು. ಕ್ಯಾಮ್ರಾ ಹೇಗಿರ್ಬೇಕು ಸೆಟ್ ಮಾಡೋದು ಅಂದ್ರೆ ಲೈಟಿಂಗ್ ಬೀಳೋದನ್ನ ಕ್ಯಾಪ್ಚರ್ ಮಾಡ್ಬೇಕು, ಅಲ್ಲೇನು ಗ್ಲೇರ್ ಬರಬಾರ್ದು ನಿಮ್ಗೆ. ಹಾಯ್, ಹಲೋ, ನಮಸ್ಕಾರ. ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಎಲ್ರಿಗೂ ನಮ್ಮ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ. ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುವ ಸುಮಧುರ ಕ್ಷಣಗಳನ್ನ ಚಿತ್ರೀಕರಣಿಸಿ ಪದಗಳಲ್ಲಿ ವರ್ಣ ಮಾಡಕ್ಕಾಗದೇ ಇರುವಂತಹ ಸೌಂದರ್ಯವನ್ನ ಸೃಷ್ಟಿ ಮಾಡಿ ಒಂದು ಕ್ಯಾಮರಾ ಮುಖೇನ ಸೆರೆ ಹಿಡಿಯುವವರು ನಮ್ಮ ಛಾಯಾಗ್ರಾಹಕರು. ಸೊ ಗಾಟ್ ಇಟ್ ಅಲ್ವಾ, ಫೋಟೋಗ್ರಾಫರ್ಸ್. ಸೊ ನಾವಿವತ್ತು ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದಿದ್ದೀವಿ. ಇವರ ಒಂದು ಫೋಟೋಗ್ರಫಿ ಹಲವಾರು ಕಡೆ ಹರಿದಾಡ್ತಾ ಇರುತ್ತೆ. ಸೊ ಕೆನಡಾದಲ್ಲೇನೆ ಇವರು ಹೆಸರಾಂತ ಫೋಟೋಗ್ರಾಫರು. ಇವರು ಜನರಲಿ ಎಲ್ಲರ ಮುಖದಲ್ಲೂ ಕೂಡ ಹಸನ್ಮುಖರಾಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ಸ್ಮೈಲ್ ಪ್ಲೀಸ್ ಅಂತ ಹೇಳೋ ಅನುರಾಗ್ ಅವರನ್ನ ನಾನು ಮೀಟ್ ಮಾಡ್ಲಿಕ್ಕೆ ಬಂದಿದ್ದೇನೆ. ಸೊ ಬನ್ನಿ ಅನುರಾಗ್ ಸರ್ನ ಮೀಟ್ ಮಾಡೋಣ. ಅವರಿಂದ ಹಲವಾರು ಛಾಯಾಗ್ರಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ತಿಳ್ಕೊಂಡು ಇನ್ನಿತರೊಂದಿಗೆ ಹಂಚ್ಕೊಳ್ಳೋಣ. ಬನ್ನಿ ಮಾತನಾಡ್ಸೋಣ. ನಮಸ್ತೆ ಅನುರಾಗ್ ಸರ್, ಹೇಗಿದ್ದೀರಿ? ಆರಾಮ್, ನೀವು? ನಾವು ಕೂಡ ತುಂಬಾ ಚೆನ್ನಾಗಿದ್ದೇವೆ. ಸರ್, ಕ್ಯಾಮ್ರಾ ನೋಡಿ, ಸ್ಮೈಲ್ ಪ್ಲೀಸ್, ಇದನ್ನ ನೀವು ಹೇಳ್ತಾ ಇರ್ತೀರಿ ರೈಟ್. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸ್ಮೈಲ್ ಪ್ಲೀಸ್ ಅಂತ. ರೈಟ್, ಅನುರಾಗ್ ಸರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ಗೆ ನೀವಿವತ್ತು ನಮಗಾಗಿ ಟೈಮನ್ನ ಕೊಟ್ಟು ಇಂಟ್ರೋ ಮಾಡ್ಲಿಕ್ಕೆ ಒಪ್ಕೊಂಡಿದ್ರಿ. ನಿಮ್ಗೆ ನಮ್ಮ ಚಾನಲ್ ನಿಮ್ಗೆ ಗೊತ್ತಿರುವಂಥದ್ದೇ, ವಿದೇಶದಲ್ಲಿ ಜೀವನ ಅದ. ಅಂಡ್ ನಮ್ಮ ಚಾನಲ್ ಅಲ್ಲಿ ಈ GTA ಇನ್ ಅಂಡ್ ಅರೌಂಡ್ ಸಾಧಕರ ಸಂದರ್ಶನ ಮಾಡ್ತಾ ಇದ್ದೇವೆ, ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದ್ದೇವೆ. ಸೊ ಇನ್ ಅಂಡ್ ಅರೌಂಡ್ ಎಲ್ಲ ಅಚೀವರ್ಸ್ ನ ಸೆರೆ ಹಿಡ್ಕೊಂಡು ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ನಡೀತಾ ಇದೆ. ಅವರ ಅಚೀವ್ಮೆಂಟ್ ಅನ್ನ ಜನರಿಗೆ ವಿಶ್ವದಾದ್ಯಂತ ನೋಡ್ತಾ ಇರುವಂತಹ ವೀಕ್ಷಕರಿಗೆ ತಲುಪಿಸೋ ಒಂದು ಸದುದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಸೊ ನೀವು ಇವತ್ತು ನಮ್ಗಾಗಿ ಒಪ್ಪಿಗೆ ಕೊಟ್ಟು ನಮ್ಮ ಚಾನಲ್ಗೆ ಒಂದು ಇಂಟ್ರೋ ಕೊಡ್ತಿರೋದು ತುಂಬಾನೇ ಖುಷಿ ಕೊಟ್ಟಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆಲ್ಕಮ್ ಟು ಅವರ್ ಚಾನಲ್ ಅಂಡ್ ದಿ ಥೀಮ್. ಥ್ಯಾಂಕ್ ಯು, ಧನ್ಯವಾದ. ನಿಮ್ಗೂ ಧನ್ಯವಾದ ನಂಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅಂಡ್ ಐ ಆಮ್ ವೆರಿ ಪ್ಲೀಸ್ ಟು ಹೋಸ್ಟ್ ಯು ಗೈಸ್. ಎಸ್ ಸರ್. ಸೊ ಅನುರಾಗ್ ಸರ್, ನೀವು ಎಲ್ಲಿಯವರು, ನಿಮ್ಮ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಯಾವ ಫೀಲ್ಡ್ ಅಲ್ಲಿ ಆಯ್ತು, ಅಂಡ್ ನೀವು ಕೆನಡಾಗೆ ಯಾವಾಗ ಬಂದ್ರೆ ಸ್ಮಾಲ್ ಇಂಟ್ರೋ ನಿಮ್ಮಿಂದ. ಶೋರ್, ನಾನು ಬೇಸಿಕಲಿ ಬ್ಯಾಂಗ್ಳೂರ್ ನಾವು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ, ಬಟ್ ಹುಟ್ಟಿದ್ ದಾವಣಗೆರೆ. ನಾನು ದಾವಣಗೆರೆ. ಆಮೇಲೆ ನಂದು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಬ್ಯಾಂಗ್ಳೂರಲ್ಲಿ ಆಗಿದ್ದು. ನಾನು ಬೇಸಿಕಲಿ LKG ಇಂದ ಹೈಸ್ಕೂಲ್ ತನಕ ವಿದ್ಯಾವರ್ಧಕ ಸಂಘ ಅಂತ ಒಂದು ಸ್ಕೂಲ್ ಇದೆ, ರಾಜನಗರ ಫಸ್ಟ್, ಅಲ್ಲಿ ಓದಿದ್ದು. ಅದಾದ್ಮೇಲೆ PUC ಅವ್ರದೇ ಕಾಲೇಜ್ ಶುರು ಆಗಿತ್ತು ಹೊಸದಾಗೆ. ಸೊ ಫಸ್ಟ್ PU ಸೆಕೆಂಡ್ PU ಅವ್ರದಲ್ಲೇ ವಿದ್ಯಾವರ್ಧಕ. ಆಮೇಲೆ ಇಂಜಿನಿಯರಿಂಗ್ ಬಂದು ನಂದು JSS ಕಾಲೇಜ್ ಅಲ್ಲಿ ಆಯ್ತು, ಉತ್ತರಳ್ಳಿ ರೋಡಲ್ಲಿ. ಯಾವ ಬ್ಯಾಕ್ ಗ್ರೌಂಡ್ ನಿಮ್ದು? ನಂದು ಇನ್ಸ್ಟ್ರುಮೆಂಟೇಶನ್ ಬ್ಯಾಕ್ ಗ್ರೌಂಡ್ ಇಂಜಿನಿಯರಿಂಗ್. ಆಮೇಲೆ ಇಂಜಿನಿಯರಿಂಗ್ ಮಾಡಿ ನಾನು ಸುಮಾರು 1 ವರ್ಷ ಕೆಲಸ ಮಾಡಿದೆ. ಆಮೇಲೆ ಮಾಸ್ಟರ್ಸ್ ಮಾಡೋಣ ಅಂತ ಪ್ಲಾನ್ ಮಾಡಿ ಇಂಡಿಯಾಲೂ ಟ್ರೈ ಮಾಡ್ತಿದ್ದೆ, ಬಟ್ ದೆನ್ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡೋಣ ಅಂತ US ಮತ್ತೆ ಕೆನಡಾ 2 ಕಡೆ ಅಪ್ಲೈ ಮಾಡಿದ್ದೆ. ನಾನು 1 ವರ್ಷ ಗ್ಯಾಪ್ ತಗೊಂಡಿದ್ದೆ. ನಾನು ಎಕ್ಸಾಮ್ಸ್ ಎಲ್ಲ ಬರ್ದು ಇದು ಮಾಡಿ ಅಪ್ಲೈ ಮಾಡಿ ಆಮೇಲೆ ಫೈನಲಿ US ಅಲ್ಲೂ ಸುಮಾರು ಯೂನಿವರ್ಸಿಟೀಸ್ ಅಲ್ಲಿ ಅಡ್ಮಿಷನ್ ಬಂತು, ಮತ್ತೆ ಕೆನಡಾ ಅಲ್ಲಿ 1 ಕಡೆ ಅಡ್ಮಿಷನ್ ಬಂದಿತ್ತು. ಸೊ ಒಂಥರ ಈ ಬ್ಯಾಲೆನ್ಸ್ ಮಾಡಕ್ಕೆ ಆಮೇಲೆ ಬಡ್ಜೆಟಿಂಗ್ ಮಾಡೋದಕ್ಕೆ ಕೆನಡಾ ಆರಿಸ್ಕೊಂಡು, ಕೆನಡಾ ಯಾರು ಅವಾಗ ಬರ್ತಿರ್ಲಿಲ್ಲ ಅಷ್ಟು, ಎಲ್ಲ ಜಾಸ್ತಿ US ಗೆ ಹೋಗ್ತಾ ಇದ್ರು. ಯಾವ ಇಯರ್ ಅಲ್ಲಿ ನೀವು? ನಾನು 2014. ಅವಾಗ ಇನ್ನು ಬೂಮ್ ಅಲ್ಲಿ ಇತ್ತು US ಲೈಕ್ ಮಾಸ್ಟರ್ಸ್ ಗೆಲ್ಲ, ಬಟ್ ನಾನು ಕೆನಡಾ ಆರಿಸ್ಕೊಂಡು ಬಂದಿದ್ದು. ಸೊ ಕೆನಡಾ ಅಲ್ಲಿ 2014 ಬಂದು 2016 ಅಲ್ಲಿ ನಾನು ಮಾಸ್ಟರ್ಸ್ ಮುಗಿಸ್ದೆ. ಆಮೇಲೆ ಸುಮಾರು ಒಂದು 6 ತಿಂಗಳು ಕೆಲಸ ಹುಡುಕಿದ್ದು. ಆಮೇಲೆ ಒಂದು ಸ್ಟಾರ್ಟ್ಅಪ್ ಅಲ್ಲಿ ಕೆಲಸ ಮಾಡಿದೆ ನಾನು. ಸೊ ಇದುವರೆಗೂ ನಂದು 7 ವರ್ಷ ಆಯ್ತು ಕೆನಡಾಲಿ ಕೆಲಸ ಶುರು ಮಾಡಿ. ಪ್ರೊಫೆಷನಲಿ ನಾನೊಂದು ಸಾಫ್ಟ್ವೇರ್ ಟೆಸ್ಟಿಂಗ್ ಮತ್ತೆ ರಿಲೀಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀನಿ. ಇವಾಗ ಸದ್ಯದಲ್ಲಿ QA ಮ್ಯಾನೇಜರ್ ಆಗಿ ಒಂದು ಹ್ಯಾಲಿಯೋ ಕ್ಲಿನಿಕ್ ಅಂತ ಒಂದು ಹೆಲ್ತ್ ಕೇರ್ ಕಂಪನಿ ಇದೆ, ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ವೆರಿ ನೈಸ್ ಅನುರಾಗ್ ಸರ್, ಕೇಳಿಕೆನೆ ಖುಷಿ ಆಗುತ್ತೆ. ನೀವು ಕೆನಡಾನ ಆಯ್ಕೆ ಮಾಡ್ಕೊಂಡು ಬಂದು ಇಲ್ಲೂ ಕೂಡ ನಾನು
ಸಾಧನೆ ಮಾಡ್ಬೋದು ಅಂತ ವೀಕ್ಷಕರಿಗೆ ನಮ್ಗೆಲ್ಲ ತೋರಿಸ್ತಾ ಇದ್ರಿ. ರೈಟ್. ಸೊ ಮೇನ್ ಆಗಿ ನಾನು ಎಲ್ಲಾ ಕಡೆ ಕೇಳ್ಪಟ್ಟೆ ಇಂದು ಫೋಟೋಗ್ರಫಿ ಅಂತ ಏನು CBC ನ್ಯೂಸ್ ಅಲ್ಲಿ ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ಬಂದಿತ್ತು ಅಂತ ಕೇಳ್ಪಟ್ಟೆ. ಸೊ ಹೇಗೆ ಸರ್ ಇದು ಫೋಟೋಗ್ರಫಿ ಅನ್ನೋದು ನಿಮ್ಮ ಪ್ಯಾಷನ್ ಅಥವಾ ನೀವ್ ಅದ್ರ ಬಗ್ಗೆ ಏನಾದ್ರು ಕೋರ್ಸ್ ಮಾಡ್ಕೊಂಡಿದೀರಾ? ಹೌ ಡಿಡ್ ಇಟ್ ಕಮ್ ಅಪ್ ಅಂತ? ನಂದು ಆಕ್ಚುಲಿ ಫೋಟೋಗ್ರಫಿ ಪ್ಯಾಷನ್ ಅಂತಾನೆ ಹೇಳ್ಬೋದು. ನಾ ಏನೋ ಕೋರ್ಸ್ ಅಥವಾ ಏನೋ ಕಲಿಯೋದಕ್ಕೆ ಎಲ್ಲೂ ಹೋಗಿಲ್ಲ, ಏನು ಮಾಡಿಲ್ಲ. ನಾನ್ ಇಂಡಿಯಾಲೇ ಒಂದ್ ಸ್ವಲ್ಪ ಲೈಟ್ ಆಗಿ ಶುರು ಮಾಡಿದ್ದೆ. ಅವಾಗೆಲ್ಲ ಫ್ರೆಂಡ್ಸ್ ಕ್ಯಾಮ್ರಾಸ್ ತಗೊಂಡು ಸುಮ್ನೆ ಅದು ಇದು ಫೋಟೋಸ್ ತೆಗೆಯೋದು ಎಲ್ಲ ಸೀರಿಯಸ್ ಆಗಿ ಏನು ತಗೊಂಡಿರ್ಲಿಲ್ಲ. ಬಟ್ ನಾನ್ ಕೆನಡಾಗ್ ಬಂದು ಬೇರೆ ಬೇರೆ ಫೋಟೋಸ್ ತೆಗಿಯಕ್ ಶುರು ಮಾಡಿದ್ ನೋಡಿ ನನ್ ರೂಮ್ ಮೇಟ್ ಸ್ವಲ್ಪ ಪ್ರೋತ್ಸಾಹ ಕೊಟ್ರು. ಇಲ್ಲ ನೀನ್ ಸ್ವಲ್ಪ ಚೆನ್ನಾಗಿ ತೆಗಿತಿದ್ಯಾ, ವೈ ನಾಟ್ ಟ್ರೈ ದಿಸ್ ಅಂತ. ಸೊ ಅವಾಗ ನಾನ್ ಶುರು ಮಾಡಿದ್ದು. ಫಾರ್ಚುನೇಟ್ಲಿ ನನ್ಗೆ 2-3 ಸತಿ CBC ನ್ಯೂಸ್ ಅಲ್ಲಿ ನನ್ ಫೋಟೋಸ್ ಪಬ್ಲಿಷ್ ಮಾಡಿದ್ರು. ಮಾಂಟ್ರಿಯಲ್ ಅಲ್ಲಿ ನಾನು ಬೇರೆ ಬೇರೆ ತೆಗ್ದಿದ್ದು. ಥ್ಯಾಂಕ್ ಯು. ಆಮೇಲೆ ಫಾಲ್ ಫೋಟೋಸ್ ತೆಗ್ದಿದ್ದೇನೆ ಕೆಲವೊಂದು. ಅದೆಲ್ಲ ನಂದು ಯೂನಿವರ್ಸಿಟಿ ನ್ಯೂಸ್ ಪೇಪರ್ ಅಲ್ಲಿ ಸಬ್ಮಿಟ್ ಮಾಡಕ್ ಹೇಳಿದ್ರು. ಸೊ ಸಬ್ಮಿಟ್ ಮಾಡಿ ಅದು ಪಬ್ಲಿಷ್ ಆಗಿತ್ತು ಯೂನಿವರ್ಸಿಟಿ ನ್ಯೂಸ್ ಪೇಪರ್ ಅಲ್ಲಿ. ಅದೇ ಅವರು ಪಬ್ಲಿಷ್ ಮಾಡಿ ಇದು ಅವ್ರ ನ್ಯೂಸ್ ಪೇಪರ್ ಸರ್ಕ್ಯುಲೇಟ್ ಆಗತ್ತಲ್ಲ, ಸೊ ಆ ಕಾಪಿ ನಾನು ಇನ್ನೂ ಇಟ್ಕೊಂಡಿದೀನಿ. ಸೊ ಅದ್ರಲ್ಲಿ ನಂದು ಸುಮಾರು ಒಂದ್ 3-4 ಫೋಟೋಸ್ ಪಬ್ಲಿಷ್ ಮಾಡಿದ್ರು ಫಾಲ್ ಸೀಸನ್. ಅದಲ್ದಲೆ ಸುಮಾರು ಈ ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲಿ ನಂದು ಫೋಟೋಸ್ ನ ಪಬ್ಲಿಷ್ ಮಾಡಿದ್ದಾರೆ. ಇದುವರೆಗೂ ತೆಗ್ದಿರೋದು. ಈಗ ಒಂದು ಸುಮಾರು 2 ವರ್ಷದಿಂದ ಸ್ವಲ್ಪ ಪ್ರೊಫೆಷನಲಿನೂ ಮಾಡಕ್ ಶುರು ಮಾಡಿದೀನಿ. ಬೇರೆ ಬೇರೆ ಫ್ಯಾಮಿಲಿ ಮೆಂಬರ್ಸ್ಗೆ ಬೇಕು ಸರ್ ನಿಮ್ಮ ಪ್ರೊಫೆಷನಲ್ ಫೋಟೋಸ್ ಎಲ್ಲರಿಗೂ ರೀಚ್ ಆಗ್ಬೇಕು. ಅಂಡ್ ಎಲ್ಲರಿಗೂ ನಾನು ಆಮೇಲೆ ಹೇಳ್ತೇನೆ, ರಿಕ್ವೆಸ್ಟ್ ಮಾಡ್ಕೋತೇನೆ. ರೈಟ್. ಸೊ ಈ ಫೋಟೋಗ್ರಫಿ ಅನ್ನೋದು ಹಿಂದಿನ ಕಾಲದಲ್ಲಿ ಫೋಟೋಗ್ರಫಿ ಅಂತಂದ್ರೆ ಬ್ಲಾಕ್ ಅಂಡ್ ವೈಟ್ ಫೋಟೋಸ್ ಇತ್ತು. ಹೌದು. ರೈಟ್. ಆಮೇಲೆ ಕಲರ್ ಫೋಟೋಗ್ ಬಂತು. ಈಗಂತೂ ಬಿಡಿ AI ಜಗತ್ತು. ಯಾರು ತೆಗೆಯಲ್ಲ. ರೈಟ್. ಸೊ ಈ ಡಿಜಿಟಲ್ ಆಗಿರೋದ್ರಿಂದ, ಈ ಡಿಜಿಟಲೈಸ್ಡ್ ಮಾಧ್ಯಮ ಎಲ್ಲ ಬಂದಿರೋದ್ರಿಂದ ಫೋಟೋಗ್ರಫಿ ಅನ್ನೋದು ಬೇಡಿಕೆ ಅಷ್ಟಾಗಿ ಕಡಿಮೆ ಅನ್ಸುತ್ತೆ. ನಿಮ್ಮ ಅನುಭವ ಏನಂತೀರಿ ಅದ್ರ ಬಗ್ಗೆ? ನಂದು ಒಂಥರ 50-50. ಜನದ್ ಇನ್ನೂ ಸ್ವಲ್ಪ ಕ್ರೇಜ್ ಇದೆ ಫೋಟೋಗ್ರಫಿ. ಲೈಕ್ ಒಳ್ಳೆ ಫೋಟೋಸ್ ತೆಗೆಸ್ಕೋಬೇಕು ಫ್ಯಾಮಿಲಿಗಾಗಿ ಅಥವಾ ಫ್ಯಾಮಿಲಿ. ಸೊ ಆಮೇಲೆ ಫೋಟೋ ಖರೀದಿ ಮಾಡೋರು ಇದಾರೆ. ಬಿಕಾಸ್ ನನ್ಗೆ ಹೇಗ್ ಗೊತ್ತು ಅಂದ್ರೆ ನಂದು ಸುಮಾರು ಫೋಟೋಸು ಅಡೋಬ್ ಫೋಟೋ ಸ್ಟಾಕ್ ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿ ನಾನು ಅಪ್ಲೋಡ್ ಮಾಡಿದೀನಿ ಸುಮಾರು ಫೋಟೋಸ್. ಅದ್ರಲ್ಲಿ ನಂದು ಒಂದ್ ಫೋಟೋ ಯಾವಾಗ್ಲೂ ಸೇಲ್ ಆಗ್ತಾನೆ ಇರುತ್ತೆ. ನ್ಯೂಯಾರ್ಕ್ ಒಂದು ಫೋಟೋ ತಗೊಂಡಿದ್ದೆ, ಡೌನ್ ಟೌನ್ ವ್ಯೂದು. ಸೊ ಅದು ಯಾವಾಗ್ಲೂ ನಂಗೆ ಸೇಲ್ ಆಗ್ತಾನೆ ಇರುತ್ತೆ. ಅದಲ್ದಲೆ ನಂದು ಪ್ರೊಫೆಷನಲಿ 1-2-3 ಜನ ಫೋಟೋಗ್ರಾಫರ್ ಫ್ರೆಂಡ್ಸ್ ಇದಾರೆ ಇಂಡಿಯಾಲಿ, ಇಲ್ಲಿ ಎಲ್ಲ. ಸೊ ಅವರು ಎಲ್ಲ ಲೈಕ್ ಅವ್ರ ಬಿಸ್ನೆಸ್ ಹೇಗ್ ನಡೀತಿದೆ ಅಥವಾ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಬೇಸಿಸ್ ಅಲ್ಲಿ. ಸೊ ಅವ್ರು ಹೇಗ್ ಮಾಡ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ, ಅವ್ರ ಅಪ್ಗ್ರೇಡ್ ಆಗಕ್ಕೆ ಏನ್ ಮಾಡ್ತಾರೆ, ಈಗ ಡಿಮ್ಯಾಂಡ್ ಹೆಂಗಿದೆ. ಅಂಡ್ ಇಂಡಿಯಾಲಂತೂ ಐ ಥಿಂಕ್ ಇವಾಗ ಇನ್ನೂ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಬಿಕಾಸ್ ಈಗ ಅಫೋರ್ಡಬಿಲಿಟಿ ಎಲ್ಲರಿಗೂ ಬಂದಿರೋದ್ರಿಂದ. ಸೊ ಎವ್ರಿಬಡಿ ವಾಂಟ್ಸ್ ಟು ಗೆಟ್ ದಟ್ ಫೋಟೋ ಅಲ್ಲ, ಅವ್ರಿಗೋಸ್ಕರ. ಐ ಆಮ್ ವೆರಿ ಕ್ಯೂರಿಯಸ್ ಅನುರಾಗ್ ಸರ್. ಈಗ ಫೋಟೋಗ್ರಫಿ ಅಂತ ಬಂದಾಗ ಹಿಂದೆ ಎಲ್ಲಾ ಫೋಟೋ ಆಲ್ಬಮ್ಸ್ ನ ಮಾಡಿಸ್ತಾ ಇದ್ರು. ಈಗ ಎಲ್ಲ ಇಟ್ಸ್ ವೇಸ್ಟ್ ಅಂತ ಹೇಳಿ ಅದಕ್ಕೆ ಕೀಪ್ ಇಟ್ ಆಸ್ ಅ ಮೆಮೊರಿ ಅಂದ್ರೆ ಒಂದು ಡಿಜಿಟಲೈಸ್ಡ್ ವಿಡಿಯೋ ಮಾಡ್ಕೊಟ್ಬಿಟ್ರಿ, ಒಂದು ಕ್ಲಿಪಿಂಗ್ ತರ ಮಾಡ್ಕೊಟ್ಬಿಡಿ, ವಿಲ್ ಕೀಪ್ ದಟ್ಸ್ ಎನಫ್, ವಿ ಆರ್ ಹ್ಯಾಪಿ ಅಂತಾರೆ. ಸೊ ಹೌ ವಾಸ್ ಇಟ್ ಡಿಮ್ಯಾಂಡಬಲ್ ಅಂತೀರಿ ನೀವು? ಐ ಥಿಂಕ್ ಅದು ಎರಡೂ ತರ ಆಗುತ್ತೆ. ಲೈಕ್ ನೀವು ಹೇಳ್ದಂಗೆ ಡಿಜಿಟಲ್ ಕಾಪಿ ಇಟ್ಕೊಳ್ಳೋರು ಇದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಒಂದು ಮೆಮೊರಿ ಕ್ರಿಯೇಟ್ ಮಾಡಕ್ಕೆ ತೆಗ್ದಿರೋ ಫೋಟೋಸ್ ನ ಪ್ರಿಂಟ್ ಹಾಕ್ಸಿ ಫ್ರೇಮ್ ಹಾಕ್ಸಿ ಮನೇಲಿ ಇಟ್ಕೊಂಡವರು ಇದಾರೆ. ಸೊ ಅದಕ್ಕೆ ನಾನು ಫಸ್ಟ್ ಹೇಳಿದೆ 50-50. ಈಗ ಜನ ಎರಡೂ ತರ ಇದಾರೆ. ಬರೀ ತೆಗೆಸ್ಕೊಂಡು ಸುಮ್ನೆ ಪೆನ್ ಡ್ರೈವ್ ಅಲ್ಲಿ ಅಥವಾ ಫೋನ್ ಅಲ್ಲಿ ಇಟ್ಕೊಂಡು ನೋಡ್ತಾ ಇರೋರು ಇದ್ದಾರೆ, ಅಥವಾ ತೆಗೆಸ್ಕೊಂಡ್ಮೇಲೆ ಪ್ರಿಂಟ್ ಆಗಿ ಫ್ರೇಮ್ ಹಾಕಿ ಮನೇಲಿ ಇಟ್ಕೊಂಡು ಅದನ್ನ ಎಂಜಾಯ್ ಮಾಡೋರು ಇದಾರೆ. ಸೊ ಎರಡೂ ತರ ಜನ ಇದಾರೆ. ಸೊ ಐ ಡೋಂಟ್ ಥಿಂಕ್ ಫೋಟೋಗ್ರಫಿಗೆ ಯಾವತ್ತೂ ಡಿಮ್ಯಾಂಡ್ ಕಮ್ಮಿ ಆಗಲ್ಲ. ಅಂಡ್ ಈಗ AI ಬಂದಿರೋದ್ರಿಂದ ಜನ ಅದ್ರಲ್ಲೇ ಕ್ರಿಯೇಟ್ ಮಾಡ್ಬೋದು. ಬಟ್ ಅಂದ್ರೂ ನಾನ್ ನೋಡಿರೋ ಪ್ರಕಾರ AI ಅಲ್ಲಿ ಕ್ರಿಯೇಟ್ ಮಾಡೋದಕ್ಕೂ ನೀವು ಸ್ವಂತ ಕಣ್ಣಲ್ಲಿ ನೋಡಿ ಅದನ್ನ ಕ್ಯಾಪ್ಚರ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಅದು ನೀವು ಈಸಿಲಿ ಕಂಡುಹಿಡಿಯಬಹುದು, ಇದು AI ಇದು ನಿಜವಾದ ಅಂತ. ಸೊ ಐ ಥಿಂಕ್ ಇವಾಗ ಜನದ ಇಂಟ್ರೆಸ್ಟ್ ಹಂಗಿದೆ. ಎಸ್. ಸೊ ಈಗ ಒಬ್ಬ ಒಳ್ಳೆ ಫೋಟೋಗ್ರಾಫರ್ ಆಗ್ಬೇಕು ಅಂತಂದ್ರೆ ಅವನ ಜೊತೆ ಫೋಟೋ ತೆಗೆಯೋ ಒಂದು ಆಸೆ, ಒಂದು ಕ್ಯಾಮ್ರಾ ಅಷ್ಟಿದ್ರೆ ಸಾಕಂತೀರಾ? ಡೆಫಿನೆಟ್ಲಿ. ಕ್ಯಾಮ್ರಾ ಇಂಥದೇ ಬೇಕು ಅಂತಲ್ಲ. ಅವರು ಪ್ರೊಫೆಷನಲಿ ಅಥವಾ ಪರ್ಸನಲಿ ಬೆಳೀತಾ ಜಾಸ್ತಿ ಕಲಿತಾ ಅವರು ಕ್ಯಾಮ್ರಾನು ಅಪ್ಗ್ರೇಡ್ ಮಾಡ್ಬೋದು. ಬಟ್ ಯಾರು ಶುರು ಮಾಡೋರಿದ್ರೆ ಎತ್ಕೊಂತೀನಿ ನಂಗೆ ದೊಡ್ಡ ಕ್ಯಾಮ್ರಾ ತಗೊಂಡೆ ನಾನು ತುಂಬಾ ಫೋಟೋಸ್ ತೆಗ್ದೆ ಅದೆಲ್ಲ ಅದು ಅಷ್ಟು ಆಗ್ ಬರಲ್ಲ. ನೀವು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್. ನಾನು ಹಂಗೆ ಮಾಡಿದ್ದು. ನಾನು ಇನಿಷಿಯಲಿ ನನ್ನ ಫೋನ್ ಅಲ್ಲಿ ತೆಗಿತಾ ಇದ್ದೆ. ಆ ಫೋನ್ ಇಂದ ಒಂದು DSLR, ಚಿಕ್ಕ DSLR ತಗೊಂಡೆ. ಆ DSLR ಅಲ್ಲಿ ತೆಗ್ದು ಈಗ ಒಂದು ವೆರಿ ಪ್ರೊಫೆಷನಲ್ ಕ್ಯಾಮ್ರಾ
ತಗೊಂಡು ಅದ್ರಲ್ಲಿ ನಾನು ಸುಮಾರು ಕಡೆ ತೆಗಿತಿದ್ದೀನಿ. ವೆರಿ ನೈಸ್ ಸರ್. ನಮ್ಮ ಯೂಟ್ಯೂಬರ್ಸ್ ಅದೇ ರೀತಿ ಸರ್, ನಮ್ಮಂದವರು ಕೂಡ ನಾವು ಬಿಗಿನಿಂಗ್ ಇಂದ ಈ ಒಂದು ಸಣ್ಣ ಫೋನ್ ಇಂದ ಶುರು ಮಾಡ್ಕೊಂಡು ಆಮೇಲೆ ಸ್ವಲ್ಪ ಜಗತ್ತನ್ನ ಬೆಳೆದ ಮೇಲೆ ಜನರ ಪ್ರೇಕ್ಷಕರ ಏನಾದ್ರು ಅಭಿಮಾನಿಗಳೇ ನಮ್ಮ ದೇವ್ರು ಆತರ ಏನಾದ್ರು ಪ್ರೋತ್ಸಾಹ ಕೊಟ್ಮೇಲೆ ಮುಂದೆ ಕ್ಯಾಮ್ರಾ ಕಡೆ ನೋಡ್ತೇವೆ. ಸೊ ನನ್ನಂತ ಸಾಮಾನ್ಯ ಯೂಟ್ಯೂಬರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಮ ಇನ್ಪುಟ್ಸ್ ಇವತ್ತು, ರೈಟ್? ಸೊ ಈಗ ಒಂದು ಕಾಮನ್ ಈ ಫೋನ್ ಅಂತ ತಗೊಂಡಾಗ ಈ ಫೋನ್ ಅಲ್ಲೂ ಕೂಡ ನೀವು ನೋಡ್ತಿರೋ ಹಾಗೇನೆ 3 ಕ್ಯಾಮೆರಾ ಹೋಲ್ಸ್ ಇದೆ. ಸೊ ಹೌ ವಾಸ್ ಇಟ್ ಡಿಫರೆಂಟ್ ಫ್ರಮ್ ದಿ ರಿಯಲ್ ಕ್ಯಾಮೆರಾ ಟು ಈ ಕ್ಯಾಮೆರಾಗೆ? ಅಂದ್ರೆ ನಾನು ಕಂಡಿರೋ ಪ್ರಕಾರ ಇದರಲ್ಲಿ ಎಲ್ಲ ಡಿಜಿಟಲ್ ಪ್ರೊಸೆಸಿಂಗ್ ನಿಮ್ಗೆ ಕ್ಯಾಮ್ರಾದಲ್ಲಿ ಆಗೋದು. DSLR ಕ್ಯಾಮ್ರಾಲಿ ಅದು ಡಿಜಿಟಲ್ ಪ್ಲಸ್ ಫಿಸಿಕಲ್ ಪ್ರೊಸೆಸಿಂಗ್ ಎರಡೂ ಆಗುತ್ತೆ ಅದರಲ್ಲಿ. ಸೊ ಹಾಗಾಗಿ ಡಿಫರೆನ್ಸ್ ತುಂಬಾ ಬರುತ್ತೆ ನಿಮ್ಗೆ. ಈಗ ತುಂಬಾ ಅಡ್ವಾನ್ಸ್ ಕ್ಯಾಮ್ರಾಸು ಬಂದಿದೆ. ನಿಮ್ಗೆ DSLR ಎಲ್ಲರೂ ಈಗ ಏನಕ್ಕೆ ಯೂಸ್ ಮಾಡ್ತಿಲ್ಲ ಅಂದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿ, ಅದನ್ನ ಕ್ಯಾರಿ ಮಾಡೋದ್ ಕಷ್ಟ ಅಂತ ಮಿರರ್ಲೆಸ್ ಕ್ಯಾಮ್ರಾಸ್ ಯೂಸ್ ಮಾಡಕ್ ಶುರು ಮಾಡಿದ್ದಾರೆ. ಅದ್ರಲ್ಲಿ ವೆಯ್ಟ್ ಇರಲ್ಲ ಜಾಸ್ತಿ. ಮಿರರ್ಲೆಸ್ ಕ್ಯಾಮ್ರಾ ವೆನ್ ಕಂಪೇರ್ ಟು DSLR ತುಂಬಾ ವೆಯ್ಟ್ ಕಮ್ಮಿ ಅದ್ರದ್ದು. ಅಂಡ್ ಅದ್ರಲ್ಲೂ ತುಂಬಾ ಅಡ್ವಾನ್ಸ್ ಮಾಡೆಲ್ಸ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಎಲ್ಲಾ ತರದ ಜನನು ಇದಾರೆ. ಬಟ್ ನಾನು ಪರ್ಸನಲಿ DSLR ಪ್ರಿಫರ್ ಮಾಡೋದು. ಅಂಡ್ ವೆನ್ ನಾನು DSLR ಇಲ್ಲ ಅಂದ ಟೈಮ್ ಅಲ್ಲಿ ನಾನು ಆಬ್ವಿಯಸ್ಲಿ ನಮ್ ಫೋನ್ ನಾನು ಆಲ್ಮೋಸ್ಟ್ ಒಂದು 2-3 years ಒನ್ಸ್ ಅಪ್ಗ್ರೇಡ್ ಮಾಡ್ತಿರ್ತೀನಿ. ಜಸ್ಟ್ ಟೆಕ್ನಾಲಜಿನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಏನ್ ಹೊಸಾದ್ ಬಂದಿದೆ, ಯಾವ ರೀತಿ ಹೊಸದಾಗಿ ನಾನ್ ತೆಗಿಬಹುದು, ಯಾವ ತರ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೋದು. ಸೊ ಅದನ್ನ ಇದು ಏನೋ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನನಗ್ ನಾನೇ ನಾನು ಫೋನ್ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ವಾವ್, ವೆರಿ ನೈಸ್. ಸೊ ಹಿಂದೆ ಈ ಕೋಟಾಕ್ ಕ್ಯಾಮರಾನು ಅಥವಾ ಕೆನಾನ್ ಆಗಿರಬಹುದು, ಸ್ಯಾಮ್ಸಂಗ್ ಆಗಿರ್ಬಹುದು, ಒಳ್ಳೆ ಬ್ರಾಂಡೆಡ್ ಮಾಡೆಲ್ಸ್ ಇರ್ತಿತ್ತು. ಈಗ ಆ ಮಾಡೆಲ್ಸ್ ಸಿಗೋದು ಕಷ್ಟ. ಮತ್ತೆ ಇನ್ನು ಅಪ್ಗ್ರೇಡೆಡ್ ಇನ್ನು ತುಂಬಾ ಫೀಚರ್ಸ್ ಆಡ್ ಆನ್ ಆಗಿರಬಹುದು. ಬಟ್ ವಾಟ್ ಯು ಸೇ ಅಬೌಟ್ ದಿ ಓಲ್ಡ್ ಕ್ಯಾಮರಾಸ್ ಬಗ್ಗೆ? ಓಲ್ಡ್ ಕ್ಯಾಮ್ರಾಸ್ ಡೆಫಿನೆಟ್ಲಿ ಅದು ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಆ ಮೆಮೊರೀಸ್ ನೀವು ಒಂದ್ಸತಿ ಅದ್ರಲ್ಲಿ ಕ್ರಿಯೇಟ್ ಮಾಡಿದ್ದು ಒಂಥರ ಶಾಶ್ವತ ಅಂತಾರೆ. ಈಗ ಒಂಥರ ಡಿಜಿಟಲ್ ಜಮಾನ, ನಿಮ್ಗೆ ಒಂದಿನ ತೆಗ್ದಿದ್ದು ಫೋಟೋ ಇನ್ನೊಂದ್ ದಿನ ನೋಡದೇ ಇರಬಹುದು ನೀವು. ಸೊ ಅದು ಚೇಂಜ್ ಆಗ್ತಾನೆ ಇರುತ್ತೆ. ಅದ್ರಲ್ಲಿ ನೀವು ಒಂದ್ಸತಿ ಅದು ಹೆಚ್ಚಿಟ್ಟಂಗಲ್ವಾ, ನೀವು ತೆಗೆದು ಇಟ್ಕೊಂಡ್ರೆ ಪ್ರಿಂಟ್ ಹಾಕಿ ಅಥವಾ ರೋಲ್ ಅಲ್ಲಿ ನಿಮ್ದಿದ್ರೆ ಅದು ಫಾರ್ ಎವರ್ ನೀವು ಯಾವಾಗ ಬೇಕಾದ್ರೆ ಅದನ್ನ ತೆಗೆದು ಪ್ರಿಂಟ್ ಹಾಕ್ಬೋದು. ಸೊ ಐ ಥಿಂಕ್ ಅದು ಜನದ ಮೇಲೆ ಹೋಗುತ್ತೆ, ಅವ್ರಿಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಬೇಕು. ಈಗ ಸಿಗಲ್ಲ ಅಂತಲ್ಲ, ಸಿಗುತ್ತೆ. ಬಟ್ ಒಂಥರ ಅದು ಹುಡುಕ್ಬೇಕು ನೀವು, ಎಲ್ಲಿದೆ, ಯಾರು ಮಾಡ್ತಾರೆ ಆತರ ಅಂತ. ಈಗೆಲ್ಲ ಸುಮಾರು ಬರೀ ಮಿರರ್ಲೆಸ್ ಅಥವಾ DSLR ಕ್ಯಾಮ್ರಾಸ್ ಅಲ್ಲೇ ಜಾಸ್ತಿ ತೆಗೆಯೋದು. ರೈಟ್. ಸೊ ಈ AI ಇಂದ ತೆಗ್ದಿರುವಂತಹ ಪಿಕ್ಚರ್ಸ್ ಇದು ಅಥವಾ ಇದು ನ್ಯಾಚುರಲ್ ಆಗಿರುವಂತದ್ದು ಅಂತ ಹೆಂಗೆ ಕಂಡುಹಿಡಿಯಲಿಕ್ಕಾಗತ್ತೆ ಸರ್? ಅದಕ್ಕೆಲ್ಲ ಇವಾಗ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಸಾಫ್ಟ್ವೇರ್ಸ್ ಬಂದ್ಬಿಟ್ಟಿದೆ. ವಾವ್. ಸೊ ನೀವು ಸಾಫ್ಟ್ವೇರ್ಸ್ ಅಲ್ಲಿ 2 ಫೋಟೋ ಅಪ್ಲೋಡ್ ಮಾಡಿ ಕಂಪೇರ್ ಅಂತ ಕೊಟ್ರೆ ಯಾವ್ದು ಒರಿಜಿನಲ್ ಯಾವ್ದು AI ಜನರೇಟೆಡ್ ಅಂತ ಗೊತ್ತಾಗ್ಬಿಡುತ್ತೆ. ಅದೇ ತೋರಿಸ್ಬಿಡುತ್ತೆ. ಸೊ ಅದು ಆಮೇಲೆ ಕೆಲವುದೆಲ್ಲ ಈಗ ಫೋಟೋಗ್ರಫಿಲಿ ಏನ್ ಮಾಡ್ತಾರೆ ಜನ ವಾಟರ್ ಮಾರ್ಕ್ಸ್ ಹಾಕ್ತಾರೆ. ಸೊ ಆ ವಾಟರ್ ಮಾರ್ಕ್ಸ್ ಸುಮಾರು ಜನ ಅಥವಾ ಮೆಜಾರಿಟಿ ಎಲ್ಲರೂ ಅದನ್ನ ಡಿಸೈನ್ ಮಾಡ್ತಾರೆ ಅವರಾಗೆ ಅವರು. ಅದನ್ನ ನೀವು AI ಅಲ್ಲಿ ಮಾಡಕ್ ಹೋದ್ರೆ ಅದೊಂಥರ ಮಿಷಿನ್ ಅಲ್ಲಿ ಮಾಡ್ದಂಗೆ. ಹೌದೌದು. ಸೊ ಅದನ್ನ ನೀವು AI ಅಲ್ಲಿ ಮಾಡಿದ್ರೆ ಅದು ತುಂಬಾ ಒಂಥರ ಮಿಷಿನ್ ಅಲ್ಲಿ ಮಾಡಿರೋ ತರ ಇರುತ್ತದು. ಅದನ್ನ ಈಸಿಲಿ ಕಂಡುಹಿಡಿಬಹುದು ನೀವು. ಸೊ ಅದನ್ನು ಯೂಸ್ ಮಾಡ್ತಾರೆ ಜನ ಈಗ ಏನೋ ಡಿಫ್ರೆನ್ಶಿಯೇಟ್ ಮಾಡಕ್ಕೆ. ಈಗ ಒಳ್ಳೆ ಫೋಟೋಗ್ರಾಫರ್, ಹೆಸರಾಂತ ಫೋಟೋಗ್ರಾಫರ್ ಆದ್ರೆ ಅವ್ರದ್ದು ವಾಟರ್ ಮಾರ್ಕ್ಸ್ ಇರುತ್ತೆ, ಅವ್ರದ್ದೇ ಒಂದು ಐಡೆಂಟಿಟಿ ಇರುತ್ತೆ. ಆಮೇಲೆ ನೀವು ರೆಕಗ್ನೈಸ್ ಮಾಡ್ಕೊಳಕ್ಕೆ ವೆಬ್ಸೈಟ್ಸ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ಬೇರೆ ಬೇರೆ ವೆಬ್ಸೈಟ್ಸ್ ಅಲ್ಲಿ ಬೇರೆ ಬೇರೆ ಪೋರ್ಟ್ಫೋಲಿಯೋಸ್ ಇರುತ್ತೆ. ಈಗ ಫ್ಯಾಮಿಲಿ ಫೋಟೋ ಶೂಟ್ ಆಗ್ಬೋದು, ನೇಚರ್ ಫೋಟೋ ಶೂಟ್ ಆಗ್ಬೋದು. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಕ್ಕೆ ವೆಬ್ಸೈಟ್ಸ್ ಇರುತ್ತೆ. ವೆಬ್ಸೈಟ್ಸ್ ವಾಟರ್ ಮಾರ್ಕ್ ಇರುತ್ತೆ. ಸೊ ಅದ್ರ ಥ್ರೂ ನೀವು ಕಂಡುಹಿಡಿಬಹುದು ಯಾವ್ದು ಇದು ಫೇಕ್ ಇದು ಒರಿಜಿನಲ್. ವಾವ್, ಇಂಟ್ರೆಸ್ಟಿಂಗ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಫೋಟೋಗ್ರಫಿ ಅಂತ ಬಂದಾಗ ನಾನಾ ವಿಧ ರೀತಿ ಫೋಟೋಗ್ರಫಿ ಇದೆ ಸರ್. ಫುಡ್ ಫೋಟೋಗ್ರಫಿ ಅಂತ ಕೇಳ್ತೀರಾ, ಇವೆಂಟ್ ಫೋಟೋಗ್ರಫಿ, ವೆಡ್ಡಿಂಗ್ ಫೋಟೋಗ್ರಫಿ, ಫ್ಲವರ್ ಫೋಟೋಗ್ರಫಿ, ಮತ್ತೆ ವೈಲ್ಡ್ ಫೋಟೋಗ್ರಫಿ, ಮತ್ತೆ ಡ್ರೋನ್ ಫೋಟೋಗ್ರಫಿ. ಹೌದು, ರೈಟ್. ಸೋ ವೆರೈಟೀಸ್ ಇದೆ. ಸೊ ನಿಮ್ಮ ಆಯ್ಕೆ ಯಾವುದು ಅಂಡ್ ವಾಟ್ ಯು ಲೈಕ್ ಟು ಡೂ ಅದ್ರ ಬಗ್ಗೆನೆ ಅಂತ? ನಾನು ಪರ್ಸನಲ್ ಆಗಿ ನೇಚರ್ ನ ತುಂಬಾ ಇಷ್ಟಪಡ್ತೀನಿ. ಅಂದ್ರೆ ಅದ್ರ ಜೊತೆಗೆ ಆಬ್ಸ್ಟ್ರಾಕ್ಟ್. ಸೊ ಈಗ ಯಾವ್ದೋ ಒಂದ್ ಜಾಗಕ್ಕೆ ಹೋಗಿ ಅಲ್ಲಿ ಏನೋ ಕಾಣಿಸ್ತಾ ಇರ್ಬೋದು ಬೇರೆಯವ್ರಿಗೆ, ನನಗೇನೋ ಒಂದ್ ಕಾಣಿಸುತ್ತೆ, ಅದನ್ನ ಇಟ್ಕೊಂಡು ನಾನೊಂದ್ ಫೋಟೋ ತೆಗೆದು ಅಬ್ಸ್ಟ್ರಾಕ್ಟ್ ಕ್ರಿಯೇಟ್ ಮಾಡಿ ಅದನ್ನ ನಾನು ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ. ಅದಲ್ದಲೆ ನಾನು ಹ್ಯೂಮನ್ ಮೊಮೆಂಟ್ಸ್ ಕ್ಯಾಪ್ಚರ್ ಮಾಡಕ್ ತುಂಬಾ ಇಷ್ಟಪಡ್ತೀನಿ, ಅಂದ್ರೆ ನ್ಯಾಚುರಲ್ ಆಗಿ. ಹ್ಯೂಮನ್ ಮೊಮೆಂಟ್ಸ್ ಇನ್ ದ ಸೆನ್ಸ್ ವೆರಿ ಇಂಟ್ರೆಸ್ಟಿಂಗ್, ಹೇಳಿ ಸರ್. ಹ್ಯೂಮನ್ ಮೊಮೆಂಟ್ಸ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನನ್ಗೆ ಈಗ ಎಷ್ಟೊಂದು ಫೋಟೋಗ್ರಫಿ ಸೆಷನ್ಸ್ ಮಾಡಿರೋದ್ರಲ್ಲಿ ಈ
ಲೈಕ್ ಫ್ಯಾಮಿಲಿ ಫೋಟೋ ಶೂಟ್ಸ್ ಆಗ್ಬೋದು ಅಥವಾ ಮೆಟರ್ನಿಟಿ ಫೋಟೋ ಶೂಟ್ಸ್ ಆಗ್ಬೋದು. ವಾವ್. ಆ ಫ್ಯಾಮಿಲಿ ಫೋಟೋ ಶೂಟ್ಸ್ ಅಲ್ಲಿ ಎಸ್ಪೆಷಲಿ ಈಗ ಒಂದ್ ಚಿಕ್ಕ ಎಂಗೇಜ್ಮೆಂಟ್ ಅಥವಾ ಫ್ಯಾಮಿಲಿ ಫಂಕ್ಷನ್ ಸೆಲೆಬ್ರೇಷನ್ಸ್ ನ ಕ್ಯಾಪ್ಚರ್ ಮಾಡೋದು. ಅದ್ರಲ್ಲಿ ನಾನು ಮೋಸ್ಟ್ಲಿ ಅವ್ರಿಗೆ ನಾವು ಹಿಂಗ್ ನಿಂತ್ಕೊಳ್ಳಿ ಹಂಗ್ ನಿಂತ್ಕೊಳ್ಳಿ ಅಂತ ಯಾವತ್ತೂ ಹೇಳಲ್ಲ. ಅವ್ರು ನನ್ನನ್ನು ಇನ್ವೈಟ್ ಮಾಡಿದ್ರು ನಾ ಹೇಳೋದ್ ಇಷ್ಟೇ, ನಾನ್ ತುಂಬಾ ನ್ಯಾಚುರಲ್ ಆಗಿ ತೆಗೆಯೋನು. ಸೊ ನೀವ್ ಹೇಗಿದ್ದೀರಾ ನೀವ್ ಇರಿ, ನನ್ನ ಪಾಡಿಗೆ ನಾನು ಅದನ್ನ ಮೊಮೆಂಟ್ಸ್ ನ ನಿಮಗೆ ಕ್ಯಾಪ್ಚರ್ ಮಾಡಿ ಕೊಡ್ತೀನಿ ಅಂತ. ಸೊ ಈಗ ಅದು ಕ್ಯಾಂಡಿಡ್ ಅಂತ ಎಕ್ಸಾಕ್ಟ್ಲಿ ಸೊ ಯು ಆರ್ ಅಪ್ಲೈಯಿಂಗ್ ದ ಸೇಮ್ ಪ್ರಾಸೆಸ್. ಕ್ಯಾಂಡಿಡ್. ಓ ವಾವ್. ಸೊ ನ್ಯಾಚುರಲ್ ಆಗಿ ಬರಲಿ. ಎಕ್ಸಾಕ್ಟ್ಲಿ. ಸೊ ನಂದು ಅದೇ ನೇಚರು, ಆಬ್ಸ್ಟ್ರಾಕ್ಟ್ ಅಥವಾ ಕ್ಯಾಂಡಿಡ್ ಫೋಟೋಗ್ರಫಿ ನಂದು ಪರ್ಸನಲ್ ಚಾಯ್ಸಸ್. ಓಕೆ, ಹೌ ವಾಸ್ ಇಟ್ ಡಿಫರೆಂಟ್ ಫ್ರಮ್ ದ ನೇಚರ್, ಅಬ್ಸ್ಟ್ರಾಕ್ಟ್ ಅಂಡ್ ಕ್ಯಾಂಡಿಡ್ ಸರ್? ಅಂದ್ರೆ ನೇಚರ್ ಅಲ್ಲಿ ನಿಮಗೆ ಫ್ರೇಮಿಂಗ್ ಬೇರೆ ಆಗತ್ತಲ್ವಾ. ಈಗ ನೇಚರ್ ಅಂದ್ರೆ ದೊಡ್ಡ ಇಮೇಜ್ ತರ ತುಂಬಾ ಎಲಿಮೆಂಟ್ಸ್ ಇರುತ್ತೆ ನಿಮ್ಗೆ, ಮರ ಆಗ್ಬೋದು, ಗಿಡ ಆಗ್ಬೋದು, ಅದನ್ನ ಹೆಂಗೆ ನೀವು ಫ್ರೇಮ್ ಮಾಡ್ತೀರಾ, ಆಮೇಲೆ ಯಾವ ತರ ನೀವು ಅದನ್ನ ಪೋರ್ಟ್ರೇ ಮಾಡ್ತೀರಾ ಅದು. ಇದು ಕ್ಯಾಂಡಿಡ್ ಅಲ್ಲಿ ಆದ್ರೆ ಇಟ್ಸ್ ಜಸ್ಟ್ ಹ್ಯೂಮನ್ ಮೊಮೆಂಟ್ಸ್ ಅಲ್ಲ, ಅವ್ರು ಯಾವ ತರ ನಗ್ತಾರೆ, ಯಾವ ತರ ಮೂವ್ ಮಾಡ್ತಾರೆ ಅದನ್ನ ಫೋಕಸ್ ಮಾಡೋದು. ಆಮೇಲೆ ಆಬ್ಸ್ಟ್ರಾಕ್ಟ್ ಅಂದ್ರೆ ಈಗ ಸಿಂಪಲ್, ಈಗ ನಾವು ಇಲ್ಲಿ ಇಂಟರ್ವ್ಯೂ ಮಾಡ್ತಿದೀವಲ್ಲ, ಈ ರೂಮ್ ಅಲ್ಲಿ ಈ ಡೋರು ಒಂದು ಫ್ರೇಮ್ ನ ನಾನು ಯಾವ ತರ ನಾನು ಅದನ್ನ ಕ್ಯಾಪ್ಚರ್ ಮಾಡಿ ಅದನ್ನ ಲೈಕ್ ಫೋಟೋಗ್ರಫಿ ಸ್ಟೈಲ್ ಅಲ್ಲಿ ತೋರಿಸಬಹುದು. ಅಥವಾ ಈಗ ನಮ್ಮ ಅಲ್ಲಿ ಗಿಡ ಒಂದಿದೆ ಅಲ್ಲ, ಆ ಗಿಡದ ಶಾಡೋ ಈಗ ಬೀಳ್ತದೆ, ಸೊ ಅದ್ರ ಪಕ್ಕ ಬುಕ್ಸ್ ಇದೆ, ಅದ್ರದ್ದೇ ಒಂದು ಇಮೇಜ್, ಆ ಗಿಡದ್ದು ಮತ್ತೆ ಆ ಬುಕ್ಸ್ ಮತ್ತೆ ಆ ಶಾಡೋದು ಒಂದು ಇಮೇಜ್ ಮಾಡಿದ್ರೆ ಅದು ಒಂದು ಆಬ್ಸ್ಟ್ರಾಕ್ಟ್ ಫೋಟೋಗ್ರಫಿ ಆಗುತ್ತೆ. ಸೊ ಇದನ್ನೆಲ್ಲಾನು ಕೂಡ ನೀವೇನಾದ್ರೂ ವೆಬ್ಸೈಟ್ ಅಥವಾ ಸಾಫ್ಟ್ವೇರ್ ಇಟ್ಕೊಂಡ್ ಮಾಡ್ತೀರಾ ಅಥವಾ ಲೈಕ್ ಡೈರೆಕ್ಟ್ ಆಗಿ ಪಿಕ್ಚರ್ ಅನ್ನ ಕ್ಯಾಪ್ಚರ್ ಮಾಡ್ಕೊಂಡಿರೋದಕ್ಕೆ ಮಾಡ್ತೀರಾ? ನಾನು ಡೈರೆಕ್ಟ್ ಆಗಿ ಆದಷ್ಟು ಡೈರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡಿ ಅದನ್ನ ನಾನು ಎಡಿಟ್ ಮಾಡ್ತೀನಿ ಸ್ವಲ್ಪ. ಸೊ ಯೂಶಲಿ ಹೇಳ್ತಾರೆ, ನೀವು ಫೋಟೋಸ್ ತೆಗೆದು ಎಡಿಟ್ ಮಾಡ್ಲಿಲ್ಲ ಅಂದ್ರೆ ನೀವು ಸ್ನಾನ ಮಾಡಿ ಬಟ್ಟೆ ಹಾಕ್ದೇ ಇರಂಗೆ ಅಂತ. ಸೊ ಅದು ನಮ್ಮ ಫೋಟೋಗ್ರಫಿ ವರ್ಲ್ಡ್ ಅಲ್ಲಿ ಅದು ಕಾಮಿಡಿ ತರ ಮಾಡ್ತಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ಎಡಿಟ್ ಮಾಡಕ್ ಇಷ್ಟಪಡ್ತೀನಿ, ಅಂದ್ರೆ ಎನ್ಹಾನ್ಸ್ ಮಾಡ್ತೀನಿ ಅಷ್ಟೇ. ನಾನು ತೆಗ್ದಿರೋ ಎಲಿಮೆಂಟ್ಸ್ ನ ನಾನು ಯಾವ್ದು ನನ್ನ ವ್ಯೂ ಪಾಯಿಂಟ್ ಅಲ್ಲಿ ಅದನ್ನ ಜಾಸ್ತಿ ತೋರಿಸ್ಬೇಕು ಅಂತ ಇರ್ತೀನೋ ಅದನ್ನ ಸ್ವಲ್ಪ ಎಡಿಟ್ ಮಾಡಿ ಅದನ್ನ ಎನ್ಹಾನ್ಸ್ ಮಾಡಿ ಜನಕ್ಕೆ ತೋರ್ಸಕ್ ಇಷ್ಟಪಡ್ತೀನಿ. ರೈಟ್. ಓ, ಈ ಲೆನ್ಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್? ಲೆನ್ಸ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ, ಎಸ್ಪೆಷಲಿ ನೀವು DSLR ಕ್ಯಾಮ್ರಾಸ್ ಅಥವಾ ಮಿರರ್ಲೆಸ್ ಕ್ಯಾಮ್ರಾಸ್ ಯೂಸ್ ಮಾಡ್ತಿದ್ರೆ. ಅಂದ್ರೆ ನಿಮ್ಗೆ ಬೇರೆ ಬೇರೆ ಒಕೇಶನ್ ಬೇರೆ ಬೇರೆ. ಈಗ ಫಾರ್ ಎಕ್ಸಾಂಪಲ್ ನೇಚರ್ ನ ತೆಗಿಬೇಕು ಅಂದ್ರೆ ನಿಮ್ಗೆ ವೈಡ್ ಆಂಗಲ್ ಲೆನ್ಸ್ ಬೇಕಾಗುತ್ತೆ. ಆಮೇಲೆ ಪೋರ್ಟ್ರೇಟ್ ಫೋಟೋ ಶೂಟ್ ಮಾಡ್ಬೇಕಂದ್ರೆ ನಿಮ್ಗೆ ಝೂಮ್, ಟೆಲಿಫೋಟೋ ಝೂಮ್ ಬೇಕಾಗುತ್ತೆ. ಅಂದ್ರೆ ಸಬ್ಜೆಕ್ಟ್ ಗೆ ತುಂಬಾ ಆದಷ್ಟು ಹತ್ರವಾಗಿ ನೀವು ಝೂಮ್ ನ ಲೆನ್ಸ್ ನ ಝೂಮ್ ಮಾಡಿ ತೆಗಿಬೇಕಾಗತ್ತೆ. ಸೊ ಆತರ ಬೇರೆ ಬೇರೆ ಡೆಫಿನೆಟ್ಲಿ ಮ್ಯಾಟರ್ ಆಗುತ್ತೆ ನಿಮಗೆ ಲೆನ್ಸ್. ಅಂಡ್ ಅದ್ ನಾನ್ ಸ್ವತಃ ಕಂಡಿಡ್ಕೊಂಡಿದೀನಿ. ಅಂಡ್ ಈಗ ನೀವು ಫುಡ್ ಫೋಟೋಗ್ರಫಿ ಹೇಳಿದ್ರಲ್ಲ, ಅದ್ರಲ್ಲಿ ಫಿಕ್ಸೆಡ್ ಲೆನ್ಸ್ ಬೇಕು ಅಂತಾರೆ. ಸೊ ಫಿಕ್ಸೆಡ್ ಅಂದ್ರೆ ಅದ್ರಲ್ಲಿ ನೀವೇನು ಝೂಮ್ ಇನ್ ಝೂಮ್ ಔಟ್ ಮಾಡಕ್ಕಾಗಲ್ಲ, ಒಂದು ಫಿಕ್ಸ್ಡ್ ವೇ. ಹೌದು, ಎಕ್ಸಾಕ್ಟ್ಲಿ. ನೀವು ಅದನ್ನ ಫೋಟೋಸ್ ತೆಗೆದು ಅಷ್ಟೇ ಎಷ್ಟು ಬೇಕೋ ಅಷ್ಟೇ. ಅಂಡ್ ಆಮೇಲೆ ಅದ್ರಲ್ಲಿ ಚಿಕ್ಕ ಜಾಗ ದೊಡ್ಡ ಜಾಗ ಎರಡನ್ನೂ ಹಿಡಿಬಹುದು. ಬಟ್ ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಯಾವ ತರ ಅದನ್ನ ಮಾಡ್ತೀರಾ ಅಂತ. ಅದ್ರಲ್ಲಿ ಒಂದು ಟರ್ಮಿನಾಲಜಿ ಇದೆ, ಅಪರ್ಚರ್ ಅಂತ. ಅಂದ್ರೆ ನೀವು ಅಪರ್ಚರ್ ಅಲ್ಲಿ ಬ್ಯಾಕ್ ಗ್ರೌಂಡ್ ನ ಬ್ಲರ್ ಮಾಡಬಹುದು ಅಥವಾ ಬ್ಯಾಕ್ ಗ್ರೌಂಡ್ ನ ಎನ್ಹಾನ್ಸ್ ಮಾಡಬಹುದು. ಅದ್ ಡಿಪೆಂಡ್ ನೀವು ಯಾವ ತರ ಅದನ್ನ ಕ್ಯಾಪ್ಚರ್ ಮಾಡ್ತೀರಾ ಅಂತ. ಸೊ ನನ್ನ ಪ್ರಕಾರ ಡೆಫಿನೆಟ್ಲಿ ಲೆನ್ಸಸ್ ಏನಿರುತ್ತೆ ಅದು ತುಂಬಾ ಮುಖ್ಯ ಪಾತ್ರ ಫೋಟೋಗ್ರಫಿಗೆ. ಅಂಡ್ ಅದನ್ನ ಅಗೈನ್ ನೀವು ಕಲಿತಿದ್ದಂಗೆ ಅಥವಾ ಯಾರು ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಎಲ್ಲಾ ಲೆನ್ಸು ಇರ್ಬೇಕು ಅಂತಲ್ಲ. ಅವ್ರ ಹತ್ರ ಇರೋ ಡಿವೈಸ್ ಒಂದ್ ಚಿಕ್ಕ ಫೋನ್ ಅಲ್ಲೇ ಶುರು ಮಾಡಿ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಬೇರೆ ಅವ್ರದ್ದು ಏನು ಆಸಕ್ತಿ ಏನಿದೆ ಅಥವಾ ಇಂಟ್ರೆಸ್ಟ್ ಬೇರೆ ಬೇರೆ ಇದ್ರಲ್ಲಿ ಏನಿದೆ ಅದ್ರ ಪ್ರಕಾರ ಅವ್ರ ಲೆನ್ಸ್ ನ ಖರೀದಿ ಮಾಡಿ ಆಮೇಲೆ ಎಕ್ಸ್ಪ್ಲೋರ್ ಮಾಡ್ಬೋದು. ರೈಟ್ ಸರ್. ಸೊ ಈಗ ನಂತರ ಯೂಟ್ಯೂಬರ್ಸ್ ಸುಮಾರು ಜನ ಇದ್ದಾರೆ. ಸೊ ಅವರಿಗೊಂದು ನಿಮ್ಮಿಂದ ಒಂದು ಇನ್ಪುಟ್ ಸಿಗ್ಲಿ ಅಂತ ಹೇಳಿ ಈ ಫುಡ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಿರ್ತಾರೆ. ಈಗ ನಮ್ ತರ ಪಾಡ್ಕಾಸ್ಟ್ ರಿಲೇಟೆಡ್ ಮಾಡ್ತಾ ಇರ್ತಾರೆ, ಅಥವಾ ಎಲ್ಲಾದ್ರೂ ಟ್ರಾವೆಲ್ ವ್ಲಾಗ್ಸ್ ಮಾಡ್ತಾ ಇರ್ತಾರೆ, ಟೆಂಪಲ್ ವ್ಲಾಗ್ಸ್, ಆತರ ಎಲ್ಲಾ ವ್ಲಾಗ್ಸ್ ಗಳನ್ನ ಮಾಡ್ತಾ ಇರ್ತಾರೆ. ಸೊ ಈಗ ನಾರ್ಮಲ್ ಫೋನ್ ಇಟ್ಕೊಂಡ್ ಮಾಡ್ತಾ ಇದಾರೆ. ಸೊ ಅವರಿಗೆ ಏನೇನ್ ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಲೈಕ್ ಯಾವ ರೀತಿ ಆಂಗಲ್ ಅಲ್ಲಿ ಇಟ್ಕೋಬೇಕು, ಏನೇನ್ ಫೋಕಸ್ ಮಾಡ್ಬೇಕು? ಈಗ ನೀವ್ ಹೇಳಿದ್ರಲ್ಲ, ಈಗ ಮುಂಚೆ ಝೂಮ್ ಇನ್ ಝೂಮ್ ಔಟ್ ಆತರ ಈ ಪಿಕ್ಚರ್ ನ ಪರ್ಫೆಕ್ಟ್ ವೇ ಅಲ್ಲಿ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಏನೇನು ಗಮನದಲ್ಲಿ ಇಟ್ಕೋಬೇಕು ಅಂತೀರಿ? ಅಂದ್ರೆ ಅದು ಏನ್ ಗೊತ್ತಾ, ನಿಮ್ಮ ಜಾಗದ ಮೇಲೆ ತುಂಬಾ ಡಿಪೆಂಡೆಂಟ್ ಇರುತ್ತೆ. ಯಾವ ಜಾಗದಲ್ಲಿ ವಿಡಿಯೋ ಶೂಟ್ ಮಾಡ್ತಿದ್ದೀರಾ, ಅಲ್ಲಿ ಬೆಳಕು ಎಷ್ಟಿದೆ, ಆಮೇಲೆ ನಿಮಗೆ ಲೈಟಿಂಗ್ ಎಷ್ಟು ಬೇಕು, ಬೆಳಕು ಕಮ್ಮಿ ಇತ್ತು ಅಂದ್ರೆ ಲೈಟಿಂಗ್ ಎಷ್ಟು ಬೇಕು. ಸೊ ನಿಮ್ ಕ್ಯಾಮ್ರಾ ಅಲ್ದಲೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ತುಂಬಾ ಇರುತ್ತೆ, ಫೋಟೋಗ್ರಫಿಲಾಗ್ಲಿ ಅಥವಾ ವಿಡಿಯೋಗ್ರಫಿಲಾಗ್ಲಿ. ಸೊ ನೀವು ಅದ್ರ ಪ್ರಕಾರ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಸಿಂಪಲ್ ಹೈ ಲೆವೆಲ್ ಹೇಳ್ಬೇಕು ಅಂದ್ರೆ, ಈಗ ಒಂದು ರೂಮ್ ಅಲ್ಲಿ ತುಂಬಾ
ಕತ್ಲಿದೆ, ಓಕೆ ಬೆಳಕಿಲ್ಲ ನಿಮ್ಗೆ ಅಂದಾಗ ಒಂದು ಫ್ಲಾಶ್ ಲೈಟ್ ಅಥವಾ ಒಂದು ಫ್ಲಾಶ್ ಸೆಟಪ್ ಬೇಕು ನಿಮ್ಗೆ, ಲೈಟ್ ಚೆನ್ನಾಗಿ ಬರೋದಕ್ಕೆ ಸಬ್ಜೆಕ್ಟ್ ಮೇಲೆ. ಅಥವಾ ನೀವು ಮಾತಾಡ್ತೀರಾ, ಇಬ್ರು ಮಾತಾಡ್ತೀರಾ ಅಂದ್ರೆ ಅವ್ರ ಮೇಲೆ ಲೈಟ್ ಚೆನ್ನಾಗಿ ಫೋಕಸ್ ಆಗಿರ್ಬೇಕು. ಆಮೇಲೆ ಆದಷ್ಟು ಬ್ಯಾಕ್ ಗ್ರೌಂಡ್ ಪ್ಲೇನ್ ಆಗಿದ್ದಷ್ಟು ವಿಡಿಯೋ ರೆಕಾರ್ಡಿಂಗ್ ಅಲ್ಲಿ ಏನೋ ಒಳ್ಳೇದು ಅಂತಾರೆ, ಕ್ವಾಲಿಟಿ ಬರುತ್ತೆ, ಎಡಿಟಿಂಗ್ ಅಲ್ಲಿ ಈಸಿ ಆಗುತ್ತೆ. ನೀವು ಗಿಡ ಅಥವಾ ನ್ಯಾಚುರಲ್ ಎಲಿಮೆಂಟ್ಸ್ ಇಡಬಹುದು, ಬಟ್ ಅದು ಇಟ್ಟಂಗೆ ನೀವು ಲೈಟಿಂಗ್ ಅಕಾರ್ಡಿಂಗ್ಲಿ ಅಡ್ಜಸ್ಟ್ ಮಾಡ್ಬೇಕು. ಬಿಕಾಸ್ ಅದು ಎಲ್ಲ ನಿಮ್ಗೆ ಬೇರೆ ಬೇರೆ ತರ ಶೇಡ್ಸ್ ತರತ್ತೆ ವಿಡಿಯೋ ತೆಗಿಬೇಕಾರೆ, ಫೋಟೋಸ್ ತೆಗಿಬೇಕಾರೆ. ಕೆಲವರು ಕಲರ್ ಲೈಟ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕಿರ್ತಾರೆ, ಅಂಡ್ ಈ ಸಾಫ್ಟ್ ಲೈಟ್ಸ್ ಅಂತ ಬರುತ್ತೆ. ಹೌದು, ಸೊ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ಲಿಕ್ಕೆ ಅದೇ ನೀವು ಅಗೇನ್ ಆ ಕಲರ್ ಲೈಟ್ಸ್ ಅಥವಾ ಸಾಫ್ಟ್ ಲೈಟ್ಸ್ ಡಿಪೆಂಡ್ಸ್ ನಿಮ್ದು ಏನ್ ತೆಗಿತಿದ್ದೀರಾ, ಅಂದ್ರೆ ಸಬ್ಜೆಕ್ಟ್ ಮ್ಯಾಟರ್ ಏನಿದೆ. ನೀವು ಸಿಂಪಲ್ ಒಂದು ಏನಂತಾರೆ, ಈಗ ವ್ಲಾಗಿಂಗ್ ಆಗ್ಬೋದು, ವ್ಲಾಗಿಂಗ್ ಅಲ್ಲಿ ಸುಮಾರು ಎಲ್ಲ ನ್ಯಾಚುರಲ್ ಲೈಟಿಂಗ್, ನೀವ್ ಎಲ್ಲಿ ಹೋಗ್ತೀರಾ ಸುಮ್ನೆ ಕ್ಯಾಮ್ರಾ ಅದ್ರಲ್ಲಿ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ, ನೀವು ತುಂಬಾ ಹೋಗ್ತಿದ್ದೀರಾ ಅಂದ್ರೆ ತುಂಬಾ ವಾಕ್ ಮಾಡ್ತಿದ್ದೀರಾ ಅಥವಾ ತುಂಬಾ ಓಡ್ತಿದ್ದೀರಾ, ಅದರ ಮೂವಿಂಗ್ ತುಂಬಾ ಇದೆ ಅಂದ್ರೆ ಒಂದು ಸ್ಟೆಬಿಲೈಸರ್ ಅಂತ ಇರುತ್ತೆ, ಅದು ಬರುತ್ತೆ ನಿಮ್ಗೆ. ಆ ಸ್ಟೆಬಿಲೈಸರ್ ಇಟ್ಕೊಂಡು ನೀವು ಕ್ಯಾಮ್ರಾ ಮೂವ್ ಮಾಡಿದ್ರೆ ನೀವ್ ಎಷ್ಟು ಮೂವ್ ಆದ್ರೂ ಕ್ಯಾಮ್ರಾ ಹಂಗೆ ಸ್ಟೇಬಲ್ ಆಗಿರುತ್ತೆ. ಸೊ ಅವಾಗ ವಿಡಿಯೋಸ್ ತುಂಬಾ ಕ್ಲಿಯರ್ ಆಗಿರುತ್ತೆ. ಸೊ ನೀವು ಈಗ ಯೂಟ್ಯೂಬ್ ಅಲ್ಲಿ ನೀವು ಸುಮಾರು ವಿಡಿಯೋಸ್ ನೋಡಿದ್ರೆ ಎಷ್ಟೋ ಜನದ ವಿಡಿಯೋಸ್ ಅಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಇರುತ್ತೆ, ಅದು ಡಿಸ್ಟರ್ಬ್ ಆಗ್ತಾ ಇರುತ್ತೆ, ವೈಬ್ರೇಷನ್, ಶೇಕಿನೆಸ್ ಇರುತ್ತೆ. ಒಂದು ಸ್ಟನ್ನಿಂಗ್ ವಿಡಿಯೋ ಅಥವಾ ಸ್ಟನ್ನಿಂಗ್ ಪಿಕ್ಚರ್ಸ್ ನ ಮಾಡ್ಬೇಕಾದ್ರೆ, ಸೊ ನೀವ್ ಹೇಳ್ತಿದ್ರಿ ಆ ಸ್ಟೆಬಿಲೈಸರ್. ಸೊ ಹೌ ಅದೇನು ಡಿವೈಸ್ ಅಥವಾ ಡಿವೈಸಸ್, ಅದರಲ್ಲಿ ಎಸ್ಪೆಷಲಿ ಒಂದು ಕಂಪನಿ ಇದೆ DJI ಅಂತ, ಅವ್ರು ಸುಮಾರು ಈ ತರ ಡಿವೈಸಸ್ ಮಾಡ್ತಾರೆ. ಅಂದ್ರೆ ಅವ್ರದ್ದು ಡಿವೈಸಸ್ ಅಲ್ಲಿ ನೀವು ಫೋನ್ ಕನೆಕ್ಟ್ ಮಾಡಿ ಬ್ಲೂಟೂತ್ ಆಕ್ಟಿವೇಟ್ ಮಾಡ್ಕೊಂಡ್ರೆ, ಅದು ನೀವು ಬೇಸಿಕಲಿ ನೀವು ಆ ಡಿವೈಸ್ ಇಟ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹ್ಯಾಂಡಿ ಇದೆ. ಅಂಡ್ ಅದರಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ ಎಲ್ಲ ಬಂದಿರೋದ್ರಿಂದ, ನೀವು ಒಂದ್ ಸಬ್ಜೆಕ್ಟ್ ನ ಈಗ ಫಾರ್ ಎಕ್ಸಾಂಪಲ್ ನೀವೇ ಎಲ್ಲೋ ಹೋಗಿ ಏನೋ ವ್ಲಾಗ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ನೀವು ಯಾರನ್ನೋ ಟ್ರ್ಯಾಕ್ ಮಾಡ್ಬೇಕು ಅಂದ್ರೆ ಅದನ್ನ ಟಾರ್ಗೆಟ್ ತರ ಮಾಡಿ ಅದ್ರಲ್ಲಿ ಸೆಟ್ ಮಾಡಿ ಬಿಟ್ಬಿಟ್ರೆ, ಅವ್ರು ಎಷ್ಟೇ ಎಲ್ಲೇ ಮೂವ್ ಆದ್ರೂ ಅದ ಆಟೋಮ್ಯಾಟಿಕ್ ಆಗಿ ಕ್ಯಾಮ್ರಾನೇ ತಿರುಗುತ್ತೆ. ಸೊ ಆತರ ಅದೊಂದು ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೆ, ಸ್ಟೆಬಿಲೈಸರ್ ಆತರ ಸುಮಾರು ಬರುತ್ತೆ. ಫೋಟೋಗ್ರಫಿಲ್ ಆದ್ರೆ ಅಗೇನ್ ಲೈಕ್ ನಾನ್ ನೋಡಿರೋ ಪ್ರಕಾರ ಮೇನ್ ನಿಮ್ಗೆ ಬೆಳಕು ಎಷ್ಟಿದೆ, ಬೆಳಕಿಲ್ಲೇ ತುಂಬಾ ಆಟ ಇರೋದು ಫೋಟೋಗ್ರಫಿ. ರೈಟ್ ಸರ್, ನಂದು ನೆಕ್ಸ್ಟ್ ಕ್ವಶನ್ ಇದ್ದಿದ್ದು ವೆರಿ ಇಂಪಾರ್ಟೆಂಟ್. ಲೈಟ್ ಎಷ್ಟು ಮುಖ್ಯ ಆಗತ್ತೆ, ಅಂಡ್ ಈಗ ನಾವೇನೆ ಈಗ ಈ ತರ ಒಂದು ಪಾಡ್ಕಾಸ್ಟ್ ಅಥವಾ ಏನೇ ಒಂದು ಕುಕಿಂಗ್ ಅಥವಾ ಏನೇ ಒಂದು ವಿಡಿಯೋ ಮಾಡ್ಬೇಕಾದ್ರೆ ಯಾವ ಆಂಗಲ್ ಅಲ್ಲಿ ಬೆಳಕು ಬರಬೇಕು, ನಾವ್ ಯಾವ ರೀತಿ ಫೇಸ್ ಮಾಡ್ಬೇಕು, ಯಾವ ಆಂಗಲ್ ಅಲ್ಲಿ ತೆಗೆದ್ರೆ ಒಳ್ಳೆ ವಿಡಿಯೋ ಅಥವಾ ಒಳ್ಳೆ ಫೋಟೋಗ್ರಫಿ ಬರುತ್ತೆ ಅಂತ ನಾನ್ ಹೇಳೋದು ಮೇನ್, ನಿಮ್ಗೆ ಯಾವ ಆಂಗಲ್ ಗಿಂತ ನೀವು ಎಲ್ಲಿ ಕೂರ್ತಿರಲ್ಲ ನಿಮ್ ಮೇಲೆ ಬೆಳಕು ಚೆನ್ನಾಗಿ ಬೀಳ್ತಿರ್ಬೇಕು. ಅಂದ್ರೆ ಮುಖಕ್ಕೆ ಅಥವಾ ನೀವು ಈಗ ಫುಡ್ ಇಂದ ಏನಾದ್ರು ವಿಡಿಯೋ ಮಾಡ್ತಿದ್ರೆ ಅಥವಾ ಫೋಟೋಸ್ ತೆಗಿತಿದ್ರೆ ಅದ್ರ ಮೇಲೆ ಚೆನ್ನಾಗಿ ಬೆಳಕು ಬೀಳ್ಬೇಕು. ಸೊ ಅವಾಗ ಬೆಳಕು ಬಿದ್ದಾಗ ನಿಮ್ಗೆ ಬೇಸಿಕಲಿ ಫಸ್ಟ್ ಐಡಿಯಾ ಬರುತ್ತೆ, ಓಕೆ ಈ ತರ ಬೆಳಕು ಬೀಳ್ತಾ ಇದೆ. ಆಮೇಲೆ ಶಾಡೋಸ್ ಆದಷ್ಟು ಕಮ್ಮಿ ಇರ್ಬೇಕು ನಿಮ್ಗೆ. ಶಾಡೋಸ್ ಜಾಸ್ತಿ ಆದಷ್ಟು ನಿಮ್ಗೆ ಎಡಿಟಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ನೀವು ಕೆಲಸ ಮಾಡ್ಬೇಕಾಗತ್ತೆ ಆ ಶಾಡೋಸ್ ನ ತೆಗೆಯೋದಕ್ಕೆ ಅಥವಾ ಅದನ್ನ ಡಿಮ್ ಮಾಡೋದಕ್ಕೆ. ಸೊ ಆ ಕಾಂಬಿನೇಷನ್ ಅಲ್ಲಿ ನೀವು ಏನೋ ಶಾಡೋ ಕಮ್ಮಿ ಇದೆಯಾ, ಲೈಟಿಂಗ್ ಚೆನ್ನಾಗಿ ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ಇದೆಯಾ, ಅದನ್ನೆಲ್ಲ ನೋಡ್ಕೊಂಡು ಅದಾದ್ಮೇಲೆ ನೀವು ಅಕಾರ್ಡಿಂಗ್ಲಿ ಕ್ಯಾಮ್ರಾ ಸೆಟ್ ಮಾಡ್ಕೋಬೇಕು. ಕ್ಯಾಮ್ರಾ ಹೇಗಿರ್ಬೇಕು ಸೆಟ್ ಮಾಡೋದು ಅಂದ್ರೆ, ಲೈಟಿಂಗ್ ಬೀಳೋದನ್ನ ಕ್ಯಾಪ್ಚರ್ ಮಾಡ್ಬೇಕು, ಅಲ್ಲಿ ಏನು ಗ್ಲೇರ್ ಬರಬಾರ್ದು. ನಿಮ್ಗೆ ಗ್ಲೇರ್ ಬಂದ್ರೆ ಅದಕ್ಕೆ ನೀವು ಮತ್ತೆ ಏನಾದ್ರು ಬ್ಲೈಂಡ್ಸ್ ಹಾಕೋ ಅಥವಾ ಅದಕ್ಕೆ ಏನಾದ್ರು ಆಬ್ಜೆಕ್ಟ್ಸ್ ಅಡ್ಡ ಇಟ್ಟು ಆ ಗ್ಲೇರ್ ಬರ್ದೇ ಇರಂಗೆ ಮಾಡ್ಕೋಬೇಕು. ನೆರಳು ಬರಬಾರ್ದು, ಆಮೇಲೆ ಗ್ಲೇರ್ ಬಂದ್ರೆ ನಿಮ್ಗೆ ಅದ್ ಮತ್ತೆ ವಿಡಿಯೋಸ್ ಬರ್ಬೋದು, ಬಟ್ ಅದ್ರಲ್ಲಿ ತುಂಬಾ ಇರುತ್ತೆ, ಕ್ಲಾರಿಟಿ ಇರಲ್ಲ, ಎಡಿಟಿಂಗ್ ಕೆಲಸ ತುಂಬಾ ಆಗ್ಬಿಡುತ್ತೆ ನಿಮ್ಗೆ. ಓಕೆ, ಸೊ ಈ ಕೆಲವರೆಲ್ಲ ಈಗ ನಾ ಹೇಳ್ದಾಗೇನೆ ಸಾಫ್ಟ್ ಲೈಟ್ಸ್ ಅಂತ ಎಲ್ಲ ಹಾಕಿಸ್ಕೋತಾರೆ, ಅಂಡ್ ಈ ಸಾಮಾನ್ಯವಾಗಿ ಈ ತರ ಸ್ಮಾಲ್ ಮೊಬೈಲ್ ಇಟ್ಕೊಂಡು ಶೂಟ್ ಮಾಡಬಹುದು ಅಂತ ನೀವು ಆಲ್ರೆಡಿ ಹೇಳಿದ್ರಿ. ರೈಟ್, ಅದಕ್ಕೇನಾದ್ರು ಒಂಚೂರು ಟಿಪ್ಸ್ ಕೊಡಕ್ಕಾಗತ್ತಾ ನೀವು ಅಂತ? ಮೊಬೈಲ್ ಇವಾಗ ಸುಮಾರು ನಿಮ್ಗೆ ಬೇರೆ ಬೇರೆ ಕಂಪನೀಸ್ ಅಲ್ಲಿ ಮೊಬೈಲ್ ಅಲ್ಲಿ ವಿಡಿಯೋಸ್ ಮಾಡೋರ್ಗೆ ಅಥವಾ ಈ ತರ ಏನೋ ಪಾಡ್ಕಾಸ್ಟ್ ಮಾಡೋರ್ಗೆಲ್ಲ ಚಿಕ್ಕ ಲೈಟ್ಸ್ ಮಾಡಿದ್ದಾರೆ ವಿತ್ ಅಡಿಷನಲ್ ಕ್ಯಾಮ್ರಾಸ್. ಸೊ ನೀವು ಅದನ್ನೆಲ್ಲ ಒಂದು ಎಕ್ಸಾಂಪಲ್ ಅಂದ್ರೆ ನಾನ್ ಲೈಕ್ ಮತ್ತೆ ಡಿಜೆ ಹೆಸರೇ ತಗೋತೀನಿ, ಬಿಕಾಸ್ ನಂಗೆ ಅದು ತುಂಬಾ ನಾನು ನೋಡಿರೋದು ವೆರಿ ಬ್ರಾಂಡೆಡ್. ಇನ್ನೊಂದು ಕಂಪನಿ ಮೊಮೆಂಟ್ ಅಂತ ಒಂದು ಕಂಪನಿ ಇದೆ, ಅವರು ಮೊಬೈಲ್ ಫೋಟೋಗ್ರಫಿಗೆ ಅಂತಾನೆ ಲೆನ್ಸಸ್ ಮಾಡಿದ್ದಾರೆ. ಅದು ನನ್ನ ಹತ್ರ ಇದೆ ಸಹ ಲೆನ್ಸಸ್. ಸೊ ಅದರಲ್ಲೂ ನೀವು ಅವ್ರದ್ದು ಮೊಬೈಲ್ಗೋಸ್ಕರನೇ ತುಂಬಾ ಡಿವೈಸಸ್ ಮಾಡಿದ್ದಾರೆ. ನಾನು ಸ್ಟೆಬಿಲೈಸರ್ ಹೇಳಿದ್ನಲ್ಲ, ಅವ್ರ ಕಂಪನಿಲೂ ಅದು ಸ್ಟೆಬಿಲೈಸರ್ ಇದೆ. ಮತ್ತೆ ಮೊಬೈಲ್ ಬೇರೆ ಬೇರೆ
ಮೊಬೈಲ್ಸ್ ಗೆ ಬೇರೆ ಬೇರೆ ಲೆನ್ಸಸ್ ಮಾಡಿದಾರೆ ಅವರು. ವಾವ್. ಆಮೇಲೆ ಅದು ನಾ ಇದು ಹೇಳಿ ನಂಗೆ ಫ್ಲಾಶ್ ಲೈಟ್ ಮಾಡಿದ್ದಾರೆ, ಮತ್ತೆ ಮೊಬೈಲ್ ಗೆ ಅಡಿಷನಲ್ ಕ್ಯಾಮ್ರಾಸ್ ಮಾಡಿದಾರೆ ಅವರು. ವೆರಿ ನೈಸ್. ಸೊ ಈ ತರ ಒಂದೇ ಅದೇ ಡಿಜೆ ಒಂದು ಕಂಪನಿ ಆದ್ರೆ ಇನ್ನೊಂದು ಮೊಮೆಂಟ್ ಅಂತ ಒಂದು ಕಂಪನಿ, ಇವ್ರದೆಲ್ಲ ತುಂಬಾ ಮೆಟೀರಿಯಲ್ ಸಿಗುತ್ತೆ. ಅಫ್ಕೋರ್ಸ್ ಇದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ನಿಮ್ಮ ಆಸಕ್ತಿ, ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಏನು ಇನ್ಕಮ್ ಹೇಗಿದೆ ನೋಡ್ಕೊಂಡು ಅದ್ರ ತಕ್ಕನಂಗ್ ನೀವು ಮಾಡ್ಬೇಕು. ರೈಟ್ ರೈಟ್. ಸೊ ಈಗ ಫೋಟೋಗ್ರಾಫರ್ ಆಗ್ಬೇಕಾದ್ರೆ ಜಸ್ಟ್ ಒಂದು ಕ್ಯಾಮೆರಾ ಮತ್ತೆ ಒಂದು ಪ್ಯಾಷನ್ ಇದ್ರೆ ಅಲ್ದ ಟೆಕ್ನಿಕಲ್ ನಾಲೆಜ್ ಹೌದು ರೈಟ್. ಸೊ ಅದು ಎಷ್ಟು ರೀತಿ ಪರಿಣಾಮ ಬೀರುತ್ತೆ? ಹೌ ಇನ್ಫ್ಲೂಯೆನ್ಶಿಯಲ್ ಇಸ್ ಟೆಕ್ನಿಕಲ್ ನಾಲೆಜ್ ಫಾರ್ ಅ ಫೋಟೋಗ್ರಾಫರ್ ಅಂತ ನಾನು ಹೇಳ್ತೀನಿ. ಆಲ್ಮೋಸ್ಟ್ 70-80% ಟೆಕ್ನಿಕಲ್ ನಾಲೆಜ್ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಗೆ ಏನಾಗುತ್ತೆ, ನೀವು ಫೋಟೋ ತೆಗಿಯೋದು ದೊಡ್ಡ ವಿಷಯ ಅಲ್ಲ, ತೆಗೆದ್ಮೇಲೆ ಅದನ್ನ ನೀವು ಹೇಗೆ ಪ್ರೋಸೆಸ್ ಮಾಡಿ ಅಥವಾ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಗೆ ಈಗ ಸಿಂಪಲ್ ನೀವು ಫೋನಲ್ಲೇ ಏನೋ ಒಂದು ಫೋಟೋ ತೆಗೆದು ಎಡಿಟ್ ಮಾಡ್ತೀರಾ ಅಂದ್ರೆ ಬ್ರೈಟ್ನೆಸ್, ಶಾರ್ಪ್ನೆಸ್, ಕಾಂಟ್ರಾಸ್ಟ್, ಸೊ ಅದನ್ನೆಲ್ಲ ನೀವು ಕ್ಯಾಮ್ರಾಲಿ ತೆಗಿಬೇಕಾದ್ರೆ ಕಂಟ್ರೋಲ್ ಮಾಡ್ಬೋದು ಸುಮಾರು ಸತಿ. ಸೊ ಎಷ್ಟು ಕಮ್ಮಿ ಎಡಿಟಿಂಗ್ ಆಗುತ್ತೋ ಅಷ್ಟು ಕಮ್ಮಿ ಎಡಿಟಿಂಗ್ ಮಾಡ್ಬೋದು. ಸೊ ಇದೆಲ್ಲದಕ್ಕೂ ನಿಮ್ಗೆ ಟೆಕ್ನಿಕಲಿ ಅಂದ್ರೆ ಜನ ಎದುರ್ಕೊಂತಾರೆ, ಓ ನಂಗೆ ಅದ್ ಗೊತ್ತಿರಬೇಕು ಆತರ ಅಲ್ಲ. ಈ ತರ ಟೂಲ್ಸ್ ಅಲ್ಲಿ ಅಥವಾ ಟರ್ಮಿನಾಲಜೀಸ್ ಯಾವ್ದೇನ್, ಈಗ ಅಪರ್ಚರ್ ಅಂತ ಒಂದು ಟರ್ಮಿನಾಲಜಿ ಯೂಸ್ ಮಾಡಿದೆ, ಶಟರ್ ಪ್ರಯಾರಿಟಿ ಅಂತ ಇನ್ನೊಂದು ಟರ್ಮಿನಾಲಜಿ ಇದೆ. ಸೊ ಇದೆಲ್ಲ ಬೇಸಿಕ್ ಟರ್ಮಿನಾಲಜಿ. ಇದನ್ನೆಲ್ಲ ಕಲ್ತ್ಕೊಂಡ್ರೆ ಏನಿಲ್ಲ, ನಿಮ್ಗೆ ಮಾಡ್ತಾ 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 ನೀವು ಅದನ್ನ ಕಲಿತಾ ಬೇರೆ ಬೇರೆ ರೀತಿಲಿ ಯೂಸ್ ಮಾಡ್ಬೋದು. ಈಗ ಶಟರ್ ಪ್ರಯಾರಿಟಿ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ, ಈಗ ಸ್ಪೋರ್ಟ್ಸ್ ಎಲ್ಲ ಫೋಟೋಸ್ ತೆಗಿತಾರಲ್ಲ, ಈಗ F1 ರೇಸ್ ಆಗ್ಬೋದು ಅಥವಾ ಯಾವ್ದೇ ತರದ ಸ್ಪೋರ್ಟ್ಸ್ ಆಗ್ಬೋದು, ಅಲ್ಲಿ ಮೂವ್ಮೆಂಟ್ಸ್ ತುಂಬಾ ಫಾಸ್ಟ್ ಆಗುತ್ತೆ ನಿಮ್ಗೆ. ಸೊ ಅದನ್ನ ನೀವು ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಶಟರ್ ಪ್ರಯಾರಿಟಿಲಿ ಯು ಹ್ಯಾವ್ ಟು ಪ್ಲೇ ಅರೌಂಡ್. ಒಂದೊಂದ್ ಸೆಟ್ಟಿಂಗ್ ಅಲ್ಲಿ ಒಂದೊಂದ್ ತರ ಫೋಟೋಸ್ ಬರುತ್ತೆ. ನೀವು ಅದ್ರಲ್ಲಿ ಶಟರ್ ಪ್ರಯಾರಿಟಿ ಸರಿಯಾಗಿ ಇಟ್ಟಿಲ್ಲ ಅಂದ್ರೆ ಬ್ಲರ್ ಬರುತ್ತೆ ಇಮೇಜಸ್, ಬಿಕಾಸ್ ಎವ್ರಿಥಿಂಗ್ ಇಸ್ ಫಾಸ್ಟ್ ಅಲ್ಲ. ಸೊ ಫೋಟೋಗ್ರಫಿಲಿ ಅದು ಒಂದು, ನೀವು ಎಷ್ಟು ಸ್ಟೇಬಲ್ ಆಗಿ ನಿಮ್ ಕೈ ಇರುತ್ತೋ ಅಷ್ಟು ಫೋಟೋಸ್ ತುಂಬಾ ಒಳ್ಳೇದಾಗಿ ಬರುತ್ತೆ. ಅಫ್ಕೋರ್ಸ್ ನಿಮ್ಗೆ ಟ್ರೈಪಾಡ್ ಇದ್ರೆ ಸ್ಟೆಬಿಲಿಟಿ ನ್ಯಾಚುರಲ್ ಆಗಿ. ಅದೇ ನೆಕ್ಸ್ಟ್ ಕ್ವೆಶ್ಚನ್ ಇದೆ ನಿಮ್ಗೆ, ಈ ತರ ಟ್ರೈಪಾಡ್ ಅಥವಾ ಏನಾದ್ರೂ ಒಂದು ಎಕ್ವಿಪ್ಮೆಂಟ್ಸ್ ನ ಇಟ್ಟು ಅದು ಶೇಕ್ ಆಗದೆ ಇರೋ ಹಾಗೇನೆ ಫೋಕಸ್ ಮಾಡೋಕಿಟ್ರೆ ದಟ್ ವಿಲ್ ಗಿವ್ ಯು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಅದೇ ಈ ತರ ಇದೆ. ನೀವು ಟೆಕ್ನಿಕ್ಯಾಲಿಟಿ ಅಂದ್ರೆ ಇದೆಲ್ಲ ಟೆಕ್ನಿಕ್ಯಾಲಿಟಿ. ಬೇಸಿಕಲಿ ಲೈಟ್ ಎಷ್ಟು ಇರಬೇಕು, ಸ್ಟೆಬಿಲೈಸ್ ಹೆಂಗ್ ಮಾಡ್ಬೇಕು ನೀವು, ಆಮೇಲೆ ಬ್ಯಾಕ್ ಗ್ರೌಂಡ್ ಯಾವ ತರ ಇರ್ಬೇಕು ನಿಮ್ಗೆ. ಸೊ ದೀಸ್ ಆರ್ ಆಲ್ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್. ನಿಮ್ಗೆ ಅದ್ ಗೊತ್ತಿದ್ರೆ ಒಳ್ಳೇದು, ಬಿಕಾಸ್ ಅವಾಗ ನಿಮ್ದು ಏನೇ ಕೆಲಸ ಮಾಡಿದ್ರು ಎನ್ಹಾನ್ಸ್ ಆಗ್ತಾ ಹೋಗುತ್ತೆ ಅದು. ವಾವ್ ಸರ್. ಸೊ ಈ ಯಾವ್ದಾದ್ರು ಒಂದು ಆಂಡ್ರಾಯ್ಡ್ ಆಗಿರ್ಬೋದು ಅಥವಾ ಈ ತರ ಐಫೋನ್ ಆಗಿರ್ಬಹುದು, ಒಂದು ಒಳ್ಳೆ ಪಿಕ್ಚರ್ ನ ಅಥವಾ ವಿಡಿಯೋನ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಈ ಕ್ಯಾಮೆರಾ ಸೆಟ್ಟಿಂಗ್ಸ್ ಅಂತ ಇದೆ, ಏನ್ ಮಾಡ್ಕೋಬೇಕು ಸರ್ ಅದ್ರಲ್ಲಿ ನೀವು ಲೈಕ್ ಬೇಸಿಕಲಿ ಹಾಗೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ನೀವು ಯಾವ ತರ ಸಬ್ಜೆಕ್ಟ್ ಮ್ಯಾಟರ್ ತೆಗಿತಿದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ಈ ನೀವು ಚಿಕ್ಕದೇನೋ ಒಂದ್ ಇಮೇಜ್ ತೆಗಿಬೇಕು, ಐಫೋನ್ ಅಲ್ಲಿ ಒಂದು ಮ್ಯಾಕ್ರೋ ಮೋಡ್ ಅಂತಿದೆ. ಆ ಮ್ಯಾಕ್ರೋ ಮೋಡ್ ಹಾಕೊಂಡು ನೀವು ಅದರಲ್ಲಿ ಮತ್ತೆ ಅಗೇನ್ ನಾನು ಅಪರ್ಚರ್ ಹೇಳಿದ್ನಲ್ಲ, ಅಪರ್ಚರ್ ನ ಫೋಕಲ್ ಲೆಂತ್ ನ ನೀವು ಕಮ್ಮಿ ಜಾಸ್ತಿ ಮಾಡಿದ್ರೆ ಅದೇನು ನೀವು ಹಿಂಗೆ ಮಾಡ್ಬೇಕು ಅಂತ ರೂಲ್ಸ್ ಇಲ್ಲ. ನಿಮ್ಮ ಆಸಕ್ತಿ ಅಥವಾ ನಿಮ್ಗೆ ಏನ್ ಫೋಟೋ ಥ್ರೂ ಏನ್ ತೋರಿಸ್ಬೇಕು ಅಂತಿದ್ದೀರಾ ಅದನ್ನ ನೀವು ಅಲ್ಲಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ತೆಗೆದು. ಸೊ ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದ್ ಏನಾದ್ರು ನೇಚರ್ ರಿಲೇಟೆಡ್ ಇಮೇಜ್ ತೆಗೆದ್ರೆ ನಾವು ಒಂದೇ ಇಮೇಜ್ ನ ಒಂದ್ 10 ಸತಿ ತೆಗ್ದಿರ್ತೀನಿ, ಬೇರೆ ಬೇರೆ ಒಂದ್ ಚೂರ್ ಸೆಟ್ಟಿಂಗ್ಸ್ ಅಲ್ಲಿ ಬ್ರೈಟ್ನೆಸ್ ಜಾಸ್ತಿ ಮಾಡಿದೆ ಅಥವಾ ಅಪರ್ಚರ್ ಜಾಸ್ತಿ ಮಾಡಿದೆ. ಸೊ ಈ ತರ ಬೇರೆ ಬೇರೆ ಕಾಂಬಿನೇಷನ್ಸ್ ಅಲ್ಲಿ ತೆಗ್ದು ಆ 10 ಮೇ ಬಿ 1 or 2 ನಾನು ಸೆಲೆಕ್ಟ್ ಮಾಡ್ಬಿಟ್ಟು ಅದನ್ನ ಎಡಿಟ್ ಮಾಡ್ತೀನಿ. ಸೊ ವಾಟ್ ಅಬೌಟ್ ದಿ ವಿಡಿಯೋ ಸರ್? ಇನ್ ಕೇಸ್ ಆಫ್ ದಿ ವಿಡಿಯೋ, ಇದು ಫೋಟೋಸ್ ಆಯ್ತು, ಈಗ ಈ ಕ್ಯಾಮೆರಾನ ಇಟ್ಕೊಂಡು ಈಗ ನಾವೀಗ ಮಾತಾಡ್ತಾ ಇದೀವಲ್ಲ, ಈ ತರ ಒಂದು ಸೀಕ್ವೆನ್ಶಿಯಲ್ ವಿಡಿಯೋನ ಮಾಡ್ಬೇಕಾದ್ರೆ ಏನೇನು ಫೋಕಸ್ ಮಾಡ್ಬೇಕು ಅಂತ ಸೆಟ್ಟಿಂಗ್ಸ್? ವಿಡಿಯೋಗ್ರಫಿ ನಾ ಆನೆಸ್ಟ್ಲಿ ಹೇಳ್ತೀನಿ, ನಂಗೆ ಅಷ್ಟು ನಾಲೆಜ್ ಇಲ್ಲ. ನನ್ಗೆ ಎಷ್ಟು ಸುಮಾರು ಗೊತ್ತಿದೆ. ಫಾರ್ ಎಕ್ಸಾಂಪಲ್ ನಾನು ಈಗ ಸುಮಾರು ಜನಕ್ಕೆ ವಿಡಿಯೋಸ್ ಎಡಿಟ್ ಮಾಡ್ಕೊಡ್ತೀನಿ, ಲೈಕ್ ಬೇರೆ ಬೇರೆ ಫೋಟೋಸ್ ಕೊಡ್ತಾರೆ, ವಿಡಿಯೋಸ್ ಕೊಡ್ತಾರೆ, ಅದನ್ನ ಮರ್ಜ್ ಮಾಡ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಒಂದು ಸಾಂಗ್ ಹಾಕು ಅಂತಾರೆ. ಸೊ ಆ ಸಾಂಗ್ ಎಲ್ಲ ಹಾಕ್ಬಿಟ್ಟು ಕೊಡ್ತೀನಿ. ಸೊ ಅದನ್ನ ಮಾಡೋದಿಕ್ಕೆ ನಾನು ಬೇಸಿಕ್ಲಿ ಅವ್ರ ಹತ್ರ ಕೇಳೋದು, ನಂಗೆ ಸ್ಟೆಬಿಲೈಸ್ಡ್ ವಿಡಿಯೋ ಬೇಕು, ಲೈಟಿಂಗ್ ಚೆನ್ನಾಗಿರ್ಬೇಕು. ಬಿಕಾಸ್ ವಿಡಿಯೋಗ್ರಫಿಲಿ ನಿಮ್ಗೆ ಬೇಸಿಕ್ ನನ್ನ ಹತ್ರ ಇರೋದೆಲ್ಲ ಬೇಸಿಕ್ ಸಾಫ್ಟ್ವೇರ್ಸ್. ಫೋಟೋಗ್ರಫಿ ಎಡಿಟಿಂಗ್ ಆದ್ರೆ ನಾನು ಅಡೋಬ್ ಲೈಟ್ ರೂಮ್ ಅಂತ ಯೂಸ್ ಮಾಡ್ತೀನಿ, ಅದು ಪ್ರೊಫೆಷನಲ್ ಸಾಫ್ಟ್ವೇರ್. ಅದು ಅದಕ್ಕೇನಾದ್ರೂ ಪೇಯ್ಡ್ ಇದೆಯಾ? ಹೌದು, ಅದೆಲ್ಲ ಪೇಯ್ಡ್ ವರ್ಷನ್. ಸೊ ನಿಮ್ಗೆ ವಿಡಿಯೋಗ್ರಫಿಲಿ ಅಗೇನ್ ನಾನು ಹೇಳೋದು ಈ ತರ ಸಿಂಪಲ್ ಆಸ್ಪೆಕ್ಟ್ಸ್ ಇರುತ್ತೆ. ಲೈಟಿಂಗ್ ಚೆನ್ನಾಗಿರ್ಬೇಕು, ಆಮೇಲೆ ಸ್ಟೆಬಿಲೈಸ್ಡ್ ಆಗಿರ್ಬೇಕು ವಿಡಿಯೋ, ಆಮೇಲೆ ವಾಯ್ಸ್ ನೀವೇನಾದ್ರು ವಾಯ್ಸ್ ಅಲ್ಲಿ ಮಾತಾಡಿದ್ರೆ ಅದು ಚೆನ್ನಾಗಿ ಕ್ಯಾಪ್ಚರ್ ಆಗಿರ್ಬೇಕು. ಹೌದು. ಸೊ ಇದೆಲ್ಲ ಆಸ್ಪೆಕ್ಟ್ಸ್ ನ ನೀವು ನೋಡ್ಕೊಂಡು ನಾನ್ ಬೇಸಿಕ್ ನನ್ಗೇನ್ ಐ ಟೋಟಲಿ ಅಪ್ರಿಶಿಯೇಟ್ ಯುವರ್ ಇನ್ಪುಟ್ಸ್. ನೀವು ಇಷ್ಟು ಫ್ರಾಂಕ್ ಆಗಿ ಹೇಳ್ತಾ ಇದೀರಿ. ರೈಟ್. ಈಗ ಈ ಫೋಟೋದಲ್ಲಿ SD ಕ್ವಾಲಿಟಿ, HD ಕ್ವಾಲಿಟಿ ಅಂತ ಅಲ್ಲ ಇದೆ. ಈಗ ನಮ್ ಯೂಟ್ಯೂಬ್ ಅಲ್ಲಿ ನಾವೀಗ ಒಂದ್ ಸ್ವಲ್ಪ ಅಪ್ಡೇಟ್ ಆಗ್ಬಿಟ್ಟಿದೀವಿ. ಸೊ ಅದ್ರ ಬಗ್ಗೆ ಒಂಚೂರು ನಮ್ಮ ತರನೇ ಇರುವಂತಹ
ಯೂಟ್ಯೂಬರ್ಸ್ ಗೆ ಹೆಲ್ಪ್ ಆಗುತ್ತೆ. SD HD ಅಂದ್ರೆ ಏನು, ಲೈಕ್ ಹೌ ಇಸ್ ಇಟ್ ಇಂಪಾರ್ಟೆಂಟ್ ಫಾರ್ ದಿ ವಿಡಿಯೋ ಪ್ರೊಸೆಸಿಂಗ್ ಅಲ್ಲಿ ಅಂತ? ಅದು ಏನಾಗುತ್ತೆ, ಈ HD ಅಂತೆಲ್ಲ ನೀವು ಮೆನ್ಷನ್ ಮಾಡಿದಲ್ಲ, ರೆಸಲ್ಯೂಷನ್ಸ್ ಬೇಸಿಕಲಿ ಹೈ ಡೆಫಿನಿಷನ್ ರೆಸಲ್ಯೂಷನ್, ಆಮೇಲೆ ಹೈ ಡೆಫಿನೇಷನ್ ಇಮೇಜಸ್ ಅಂತೆಲ್ಲ ಬರುತ್ತೆ. ಸೊ ನೀವು ಅದರಲ್ಲಿ ಫೋಟೋಸ್ ತೆಗ್ದಾಗ ಏನಾಗುತ್ತೆ, ಇಮೇಜ್ ಕ್ವಾಲಿಟಿ ತುಂಬಾ ದೊಡ್ಡದಿರುತ್ತೆ. ಬಟ್ ಅದ್ರದ್ದು ಅಡ್ವಾಂಟೇಜ್ ಏನಂದ್ರೆ ನೀವು ಅದನ್ನ ಎಡಿಟ್ ಮಾಡೋದು ತುಂಬಾ ಸುಲಭ. ಅಂದ್ರೆ ನಿಮ್ಗೆ ಒಂದ್ ಚಿಕ್ಕ ಈಗ ನೀವು ಒಂದ್ ದೊಡ್ಡ ನೇಚರ್ ಇಮೇಜ್ ತೆಗ್ದಿರ್ತೀರಾ ಅನ್ಕೊಳ್ಳಿ, ಅಲ್ಲಿ ಸನ್ಸೆಟ್ ಇರ್ಬೋದು ಅಥವಾ ಒಂದು ವಾಟರ್ ಎಲಿಮೆಂಟ್ ಇರ್ಬೋದು. ಆ ವಾಟರ್ ಎಲಿಮೆಂಟ್ ಅಲ್ಲಿ ಏನಾರು ಏನೋ ಒಂದು ಅನಿಮಲ್ ಆಸ್ಪೆಕ್ಟ್ಸ್ ಇದ್ರೆ ಲೈಕ್ ಅದನ್ನು ಸಹ ನೀವು ಅದ್ರಲ್ಲಿ ಎಡಿಟ್ ಮಾಡ್ಬೋದು, ಝೂಮ್ ಇನ್ ಮಾಡ್ಕೊಂಡು. ಸೊ ಅದ್ರಲ್ಲಿ ನೀವು ಒಂದೊಂದು ಎಲಿಮೆಂಟ್ ನು ಹೈ ಡೆಫಿನೇಷನ್ ರೆಸಲ್ಯೂಷನ್ ಅಲ್ಲಿ ತೆಗ್ದಾಗ ಒಂಥರ ನಿಮ್ಗೆ ಹೆಂಗೆ ಅಂದ್ರೆ ನೀವೇ ಅಲ್ಲಿ ಇದೀರಾ ಅನ್ನಂಗೆ ಆಗ್ಬೇಕು, ಆ ಫೀಲ್ ಬರುತ್ತೆ ಆ ಫೋಟೋಸ್ ನೋಡಿದಾಗ. ಸೊ ಆ ತರ ಬೇರೆ ಬೇರೆ ರೆಸಲ್ಯೂಷನ್ಸ್ ಇದೆ ಬೇಸಿಕಲಿ. ವಿಡಿಯೋಲು ಐ ಥಿಂಕ್ ಆಸ್ಪೆಕ್ಟ್ ರೇಷಿಯೋ ನಿಮ್ಗೆ ಬೇರೆ ಬೇರೆ ಆಸ್ಪೆಕ್ಟ್ ರೇಷಿಯೋ ಹೆಂಗೆ ತೆಗಿತೀರಾ, ಈಗ ವೈಡ್ ಅಲ್ಲಿ ತೆಗ್ದಾಗ ಆಸ್ಪೆಕ್ಟ್ ರೇಷಿಯೋ ಒಂದಿರುತ್ತೆ, ಬರೀ ಜಸ್ಟ್ ಒಬ್ರದೋ ಇಬ್ರದೋ ತೆಗ್ದಾಗ ಆಸ್ಪೆಕ್ಟ್ ರೇಷಿಯೋ ಬೇರೆ ಇರುತ್ತೆ. ಸೊ ಅದೆಲ್ಲ ಆಸ್ಪೆಕ್ಟ್ಸ್ ನ ನೀವು ತಿಳ್ಕೊಂಡು ಅಕಾರ್ಡಿಂಗ್ಲಿ ನೀವು ಅದೇನಿಲ್ಲ, ನಾನೇನು ತುಂಬಾ ಇದನ್ನು ನೋಡಿ ಕಲ್ತಿದ್ದು ಮಾಡಿದಲ್ಲ, ಮಾಡ್ತಾ ಹಾಗೆ ನಾನೇ ಕಲಿತಾ ಕೆಲವುದೊಂದು ಇನ್ಪುಟ್ಸ್ ನನ್ನ ಫ್ರೆಂಡ್ಸ್ ಇಂದ ಸಿಗ್ತಾ ಇತ್ತು, ಯಾರು ಫೋಟೋಗ್ರಫಿ ಮಾಡ್ತಾರೆ ಪ್ರೊಫೆಷನಲ್ ಆಗಿ. ಆಮೇಲೆ ಕೆಲವುದೆಲ್ಲ ನಾನು ಆನ್ಲೈನ್ ಅಲ್ಲಿ ನೋಡಿದಾಗ ಚೆಕ್ ಮಾಡ್ತಿದ್ದೆ, ಇವ್ರು ಯಾವ ತರ ತೆಗ್ದಿದ್ದಾರೆ, ಏನ್ ತೆಗ್ದಿದ್ದಾರೆ, ಫೀಡ್ಬ್ಯಾಕ್ ಏನಿದೆ ಅಂತ. ಸೊ ಅದನ್ನೆಲ್ಲ ನಾನು ಫಾಲೋ ಮಾಡಕ್ ಟ್ರೈ ಮಾಡಿ ನಂದೇ ಒಂದು ಸ್ಟೈಲ್ ಕಂಡಿಡ್ಕೊಂಡಿದೀನಿ. ಸೊ ಆ ಸ್ಟೈಲ್ ಅಲ್ಲಿ ನಾನು ಮಾಡ್ತಾ. ಆಸಮ್ ಸರ್. ಸೊ ಎಡಿಟಿಂಗ್ ಅಂತ ಬಂದಾಗ ಯಾವ ಸಾಫ್ಟ್ವೇರ್ಸ್ ನ ಅಥವಾ ಯಾವ ಎಡಿಟಿಂಗ್ ಟೂಲ್ಸ್ ನ ನೀವು ಫಾಲೋ ಮಾಡ್ತೀರಾ ಅಂತ? ನಾನ್ ಫೋಟೋಗ್ರಫಿ ಮೇನ್ ಆಗಿ ಇರೋದು ಎರಡು, ಅಡೋಬ್ ಲೈಟ್ ರೂಮ್, ಅಡೋಬ್ ಫೋಟೋಶಾಪ್ ಅಂತ. ನಮ್ಮಂತ ಯೂಟ್ಯೂಬರ್ಸ್ ಗೆ ಎಡಿಟಿಂಗ್ ಗೆ ಹೆಲ್ಪ್ ಆಗೋ ಹಂಗೆ ಏನಾದ್ರು ನೀವು ಸಜೆಸ್ಟ್ ಮಾಡಿದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಅಗೇನ್ ಲೈಟ್ ರೂಮ್ ಮತ್ತೆ ಫೋಟೋಶಾಪ್ ಅಲ್ಲಿ ನೀವು ಎಡಿಟಿಂಗ್ ಮಾಡಬಹುದು ವಿಡಿಯೋನ. ಬಟ್ ನನ್ಗೆ ಅದ್ರದ್ದು ಮೇನ್ ಏನಂತಾರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಎಡಿಟಿಂಗ್ ಅಲ್ಲಿ ನಂಗೆ ಅಷ್ಟು ಗೊತ್ತಿಲ್ಲ. ಬಿಕಾಸ್ ನಾನು ವಿಡಿಯೋ ಎಡಿಟಿಂಗ್ ಸಿಂಪಲ್ ನಾನು ಯೂಸ್ ಮಾಡೋದು ಆನ್ಲೈನ್ ಅಲ್ಲಿ ಕೆಲವುದೆಲ್ಲ ಟೂಲ್ಸ್ ಬರುತ್ತೆ, ಅದ್ರಲ್ಲಿ ಯಾವ್ದು ಅನ್ಪೇಡ್ ವರ್ಷನ್ ಇರುತ್ತೋ ಅದು ಯೂಸ್ ಮಾಡ್ತೀನಿ. ಎಕ್ಸಾಕ್ಟ್ಲಿ. ಸೊ ಅದ್ ಬಿಟ್ರೆ ನನ್ನ ಹತ್ರ ಮ್ಯಾಕ್ ಬುಕ್ ಇದೆ, ಅದರಲ್ಲಿ ಒಂದು ಇನ್ಬಿಲ್ಟ್ ಸಾಫ್ಟ್ವೇರ್ ಇದೆ iMovie ಅಂತ. ಸೊ ಅದನ್ನ ನಾನು ಯೂಸ್ ಮಾಡ್ತೀನಿ. ಅದ್ರ ಮುಂಚೆ ನನ್ನ ಹತ್ರ ಗೂಗಲ್ ಫೋನ್ ಇತ್ತು. ಸೊ ಗೂಗಲ್ ಅಲ್ಲಿ ಗೂಗಲ್ ಫೋಟೋಸ್ ಯೂಸ್ ಮಾಡ್ಕೊಂಡೆ ನಾನು ತುಂಬಾ ವಿಡಿಯೋ ಎಡಿಟಿಂಗ್ ಮಾಡಿದೀನಿ. ಸೊ ನೀವು ನಿಮ್ಮ ಹತ್ರ ಏನಿದೆಯೋ ಅದ್ರಲ್ಲೇ ಸುಮಾರು ಕೆಲ್ಸಗಳು ನೀವು ಮಾಡ್ಕೋಬಹುದು. ನಿಮ್ಮ ಏನಂತಾರೆ ಆಸಕ್ತಿ ಬೆಳೆದಾಗ ಅಥವಾ ನಿಮ್ದು ಆದಾಯ ಅದರಿಂದ ಬೆಳೆದಾಗ ಆಬ್ವಿಯಸ್ಲಿ ನೀವು ಪ್ರೊಫೆಷನಲ್ ಆಗಿ ಮಾಡ್ಬೇಕು ಅಂದ್ರೆ ಒಂದು ಪ್ರೊಫೆಷನಲ್ ಸಾಫ್ಟ್ವೇರ್ ತಗೊಂಡು ಅದ್ರಲ್ಲಿ ಮಾಡ್ಕೊಂಡು ಹೋಗ್ಬೋದು. ಅದನ್ನ ಕಲ್ಸೋದಕ್ಕೂ ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ ಇವಾಗ. ಸೊ ನೀವು ಅದನ್ನ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಅದನ್ನ ಹೇಗೆ ಎಡಿಟ್ ಮಾಡ್ಬೋದು ಎಲ್ಲ. ಇನ್ಫ್ಯಾಕ್ಟ್ ನಾನು ಫ್ರೀ ಆಗಿ ಎಷ್ಟೊಂದು ಆತರ ಕೋರ್ಸಸ್ ಮಾಡ್ಕೊಂಡಿದೀನಿ ನಾನು. ಅಂದ್ರೆ ನಂದು ಆಸಕ್ತಿ ಬೆಳಿತಾ ನಂಗೆ ಸ್ವಲ್ಪ ಆದಾಯ ಬಂದಾಗ ಯಾವ್ದಾದ್ರು ಒಂದು ಕೋರ್ಸ್ ಲಿಂಕ್ಡ್ಇನ್ ಅಲ್ಲಿ ಎಷ್ಟೊಂದು ಆತರ ಕೋರ್ಸ್ ಇದೆ. ಆಮೇಲೆ ಕೋರ್ಸೆರಾಲ್ ಇದೆ, ಸರ್ಟಿಫೈಡ್ ಕೋರ್ಸಸ್. ಕೋರ್ಸೆರಾಲ್ ಒಂದು ಕೋರ್ಸ್ ಇದೆ, ಅದನ್ನು ಮಾಡಿದೀನಿ ನಾನು. ಸೊ ನಿಮ್ದು ಆಸಕ್ತಿ ಮೇಲೆ ಹೋಗುತ್ತೆ, ಎಷ್ಟು ನೀವು ಕಲಿತಿದ್ದೀರಾ, ಯಾವ ತರ ಕಲಿತಿದ್ದೀರಾ, ನೀವು ಎಷ್ಟು ಮುಂದುವರಿಬೇಕು, ನಿಮ್ಗೆ ಏನ್ ವಿಷನ್ ಇದೆ. ಸೊ ಅದ್ರ ಪ್ರಕಾರ ನೀವು ಮಾಡ್ಕೊಂಡು ಹೋಗ್ಬೋದು ಸ್ಟೆಪ್ ಬೈ ಸ್ಟೆಪ್. ಸೊ ಈಗ ಈ ಫೋಟೋಗ್ರಫಿಲಿ ಹಲವಾರು ಚಾಲೆಂಜಸ್ ಇರುತ್ತೆ, ರೈಟ್? ಸೊ ಒಬ್ಬ ಒಳ್ಳೆ ಫೋಟೋಗ್ರಾಫರು ಶೈನ್ ಆಗ್ಬೇಕಾದ್ರೆ ಏನ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ? ಅಂಡ್ ವಾಟ್ ಆರ್ ದ ಚಾಲೆಂಜಸ್ ಡು ದಿ ಫೋಟೋಗ್ರಾಫರ್ಸ್ ಫೇಸ್ ಅಂತ ಜನರಲಿ? ಐ ಥಿಂಕ್ ದ ಮೇನ್ ಥಿಂಗ್ ಒಬ್ಬ ಫೋಟೋಗ್ರಾಫರ್ ಬೇಕಿರೋದು ಪೇಷನ್ಸ್ ಇಸ್ ದ ಮೇನ್ ವರ್ಚ್ಯೂ. ಪೇಷನ್ಸ್ ಇದ್ರೆ ನಿಮಗೆ ತುಂಬಾ ಸುಲಭ ಫೋಟೋಗ್ರಫಿ ಮಾಡೋದು. ಯಾಕಂದ್ರೆ ನಿಮ್ಗೆ ಎಷ್ಟೋ ಸತಿ ಒಂದ್ ಇಮೇಜ್ ಬೇಕು ಅಂದಾಗ ಶೋರ್ ನೀವು ಕೇಳಿರ್ತೀರಾ, ಈಗ ನ್ಯಾಷನಲ್ ಜಿಯೋಗ್ರಫಿ ಅಥವಾ ಅವರೆಲ್ಲ ಒಂದು ಅನಿಮಲ್ ಫೋಟೋಗ್ರಫಿ ಮಾಡ್ಬೇಕಂದ್ರೆ ತಿಂಗ್ಳಾನ್ಗಟ್ಲೆ, ಒಂದೊಂದ್ಸತಿ 6 ತಿಂಗಳು, ಒಂದೊಂದ್ಸತಿ ವರ್ಷಾನ್ಗಟ್ಲೆ ವೆಯ್ಟ್ ಮಾಡ್ತಾರೆ ಆ ಮೊಮೆಂಟ್ ನ ಕ್ಯಾಪ್ಚರ್ ಮಾಡಕ್ಕೆ. ಎಕ್ಸಾಕ್ಟ್ಲಿ. ಸೊ ಅಲ್ಲೇ ಹೋಗಿದ್ದು ಸುಮಾರು ನೈಟ್ಸ್ ಅಲ್ಲೇ ನಿದ್ದೆ ಮಾಡಿ ಅದೆಲ್ಲ ಮಾಡ್ಬೇಕಾಗತ್ತೆ. ಸೊ ನಾನ್ ಹೇಳೋದು ಪೇಷನ್ಸ್ ತುಂಬಾನೇ ಬೇಕು ಫೋಟೋಗ್ರಫಿ ಮಾಡೋರು. ಅಲರ್ಟ್ ಆಗಿರ್ಬೇಕು ಅಂತೀರಿ? ಅಲರ್ಟ್ನೆಸ್ ಆಬ್ವಿಯಸ್ಲಿ ಬರುತ್ತೆ. ಅಂದ್ರೆ ನಿಮ್ಗೆ ಅಗೇನ್ ನೀವ್ ಯಾವ ತರ ಫೋಟೋಗ್ರಫಿ ಶೈಲಿ, ಅದು ಈಗ ಏನೋ ಅನಿಮಲ್ಸ್ ನ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಆಬ್ವಿಯಸ್ಲಿ ಅಲರ್ಟ್ನೆಸ್ ತುಂಬಾ ಬೇಕು ನಿಮ್ಗೆ. ಬಟ್ ನೇಚರ್ ನ ಕ್ಯಾಪ್ಚರ್ ಮಾಡ್ಬೇಕಂದ್ರೆ ಪೇಷನ್ಸ್ ಜಾಸ್ತಿ ಬೇಕು. ಸೊ ಐ ವುಡ್ ಸೇ ಪೇಷನ್ಸ್ ಇಸ್ ದ ಮೇನ್ ವರ್ಚ್ಯೂ ಫೋಟೋಗ್ರಾಫರ್ ಗೆ. ರೈಟ್. ಸೊ ಈ ವೈಲ್ಡ್ ಫೋಟೋಗ್ರಫಿ ಅಥವಾ ನೀವು ನೇಚರ್ ಅಥವಾ ಇನ್ನೇನು ಹೇಳಿದ್ರಲ್ಲ, ಸೊ ಅದರಲ್ಲಿ ಈಗ ಒಂದು ಪಕ್ಷಿ ಫೋಟೋನೋ ಅಥವಾ ಒಂದು ಬಟರ್ಫ್ಲೈ, ಒಂದು ಚಿಟ್ಟೆ ಫೋಟೋನೋ ತೆಗಿಬೇಕಾದ್ರೆ ಇನ್ನೇನು ಫೋಟೋ ಕ್ಯಾಪ್ಚರ್ ಮಾಡ್ಬೇಕು,
ಇಟ್ ವಿಲ್ ಗೋ. ಹೌದೌದು ಅಲ್ವಾ? ಆ ಫೋಟೋಗ್ರಫಿಲಿ ಇನ್ನೊಂದು ಹೇಳ್ತಾರೆ, ಯು ಶುಡ್ ಬಿ ಅಟ್ ದ ರೈಟ್ ಮೊಮೆಂಟ್ ಅಟ್ ದ ರೈಟ್ ಪ್ಲೇಸ್ ಅದನ್ನ ಕ್ಯಾಪ್ಚರ್ ಮಾಡಕ್ಕೆ ಅಂತ. ಸೊ ಅದು ತುಂಬಾನೇ ಅನ್ವಯ ಆಗುತ್ತೆ. ನಾನು ಸುಮಾರು ಸತಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಸರಳ ಸೂತ್ರ ಹೇಳ್ಬಿಟ್ರಿ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರ್ತೀನಿ. ಅದು ಫಾರ್ ಎಕ್ಸಾಂಪಲ್ ನಿಮ್ಗೆ ನಾನು ಈಗ ಜಸ್ಟ್ ಒಂದು 2 ವಾರದ ಕೆಳಗೆ ನನ್ನ ಬ್ರದರ್ ಇನ್ ಲಾದು ಗ್ರಾಜುಯೇಷನ್ ಇತ್ತು ಡೌನ್ ಟೌನ್ ಅಲ್ಲಿ, ಟೊರೊಂಟೊ ಡೌನ್ ಟೌನ್ ಅಲ್ಲಿ. ಅವತ್ತು ಸನ್ಸೆಟ್ ತುಂಬಾ ಚೆನ್ನಾಗಿತ್ತು. ನಾವು ಡೌನ್ ಟೌನ್ ಅಲ್ಲಿ ಆ ಒಂದು ಗ್ರಾಜುಯೇಷನ್ ಮುಗಿಸ್ಕೊಂಡು ಹಿಂಗೆ ಸ್ಟ್ರೀಟ್ಸ್ ಅಲ್ಲಿ ಹೋಗ್ತಾ ಇದೀವಿ. ಸೂರ್ಯ ಒಂದ್ ಕಡೆ ಸೆಟ್ ಆಗ್ತಾ ಇದೆ, ಆ ಸ್ಟ್ರೀಟ್ಸ್ ಎಲ್ಲ ಒಂಥರ ಯಾರೋ ಬಲ್ಬ್ ಹಾಕಿ ಲೈಟಿಂಗ್ ಮಾಡ್ದಂಗೆ. ಅದ್ರ ಜೊತೆಗೆ ಎಲಿಮೆಂಟ್ಸ್, ಈಗ ಅಲ್ಲಿ ಟ್ರಾಮ್ ಇದೆ ಅಲ್ವಾ, ಸೊ ಆ ಟ್ರಾಮ್ ಆಗ್ಬೋದು, ಜನ ಓಡಾಡ್ತಿರೋದಾಗ್ಬೋದು, ವೆಹಿಕಲ್ಸ್ ಆಗ್ಬೋದು, ಅದ್ರ ಮೇಲೆ ಕರೆಕ್ಟ್ ಆಗಿ ಲೈಟಿಂಗ್. ಸೊ ಅದನ್ನ ನೀವು ಏನ್ ಮಾಡ್ತೀರಾ, ಅಲ್ಲಿ ನೀವು ಇಳಿದು ಫೋಟೋ ತೆಗೆಯೋದಕ್ಕೂ ಆಗೋದಿಲ್ಲ. ಸೊ ಅದನ್ನೇ ಹೇಳೋದು, ಆತರ ಎಲ್ಲ ನಿಮ್ಗೆ ಬೇಕು ಮಾಡ್ಬೇಕು ಅಂದ್ರೆ ತುಂಬಾನೇ ಪೇಷನ್ಸ್ ಬೇಕು. ಆಮೇಲೆ ನೀವು ನೋಡಿಟ್ಕೊಂಡಿರ್ಬೇಕು ಜಾಗ, ಓಕೆ ಈ ತರ ಇಲ್ಲಿ ಬರುತ್ತೆ, ಮೇ ಬಿ ನೆಕ್ಸ್ಟ್ ಇಯರ್ ಅಥವಾ ಯಾವಾಗ ನೆಕ್ಸ್ಟ್ ಟೈಮ್ ಅಲ್ಲಿ ನಾನು ಬಂದು ಈಗ ಟ್ರೈ ಮಾಡ್ಬೇಕು. ಸೊ ಆತರ ಸುಮಾರು ಪ್ರಪಂಚದಾದ್ಯಂತ ಎಷ್ಟೋ ಜಾಗಗಳಲ್ಲಿ ಆತರ ಇದೆ. ಜನ ಆ ಟೈಮ್ಗೆ, ಆ ಮೊಮೆಂಟ್ ಗೆ ಅಲ್ಲಿ ಹೋಗಿ ಆ ಫೋಟೋ ಕ್ಯಾಪ್ಚರ್ ಮಾಡ್ತಾರೆ. ಕರೆಕ್ಟ್ ಸರ್. ಇಲ್ಲಿ ಒಂದು ಲೈಟ್ಸ್ ಎಲ್ಲ ಬರುತ್ತಲ್ಲ, ಲೈಕ್ ಅರೋರಾ ಲೈಟ್ಸ್. ಸೊ ಅದಕ್ಕೂ ಕೂಡ ಎಷ್ಟೋ ಜನ ಕಾಯ್ಕೊಂಡು ಫೋಟೋಗ್ರಫಿನ ಕ್ಯಾಪ್ಚರ್ ಮಾಡೋದಕ್ಕಾಗಿ ಕಾಯ್ತಾ ಇರ್ತಾರೆ. ಅಂಡ್ ಎಕ್ಲಿಪ್ಸ್ ನಲ್ಲೂ ಕೂಡ ರೈಟ್, ಅದಕ್ಕೂ ಕೂಡ ಪೀಪಲ್ ವಿಲ್ ಬಿ ವೇಟಿಂಗ್. ರೈಟ್, ಈ ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ಸ್ ನೀವು ಎಲ್ಲ ಚಿಕ್ಕ ವಯಸ್ಸಿಂದನೂ ಎಲ್ಲರೂ ನೋಡ್ಕೊಂಡ್ ಬರ್ತಾ ಇದ್ವಿ. ಸೊ ಅವರೆಲ್ಲ ಯಾವ ತರ ಕ್ಯಾಮ್ರಾಸ್ ನ ಯೂಸ್ ಮಾಡಬಹುದು ಅಂತೀರಿ? ಈ ಫಿಲಿಮ್ಸ್ ಅಲ್ಲೇ ಆಗಿರ್ಬೋದು, ಆ ತರ ಇದ್ರಲ್ಲಿ ಮೀಡಿಯಾದಲ್ಲಿ ಒಂದು ಒಳ್ಳೆ ಫೋಟೋಗ್ರಫಿ ಅಥವಾ ಒಳ್ಳೆ ವಿಡಿಯೋನು ಕೊಡ್ಬೇಕಾದ್ರೆ ಸೊ ಯಾವ ತರ ಕ್ಯಾಮ್ರಾಸ್ ಇಂಪಾರ್ಟೆಂಟ್ ಆಗುತ್ತೆ? ನನಗೆ ಗೊತ್ತಿರೋಷ್ಟು 3 ಮೇನ್ ಕ್ಯಾಮ್ರಾಗಳಿದೆ, ಅಂದ್ರೆ ಬ್ರ್ಯಾಂಡ್ಗಳು, ಕ್ಯಾಮ್ರಾಗಿನ ಬ್ರ್ಯಾಂಡ್ಗಳು. ಕೆನಾನ್ ಒಂದು, ನಿಕಾನ್ ಒಂದು, ಆಮೇಲೆ ಈ ಮೂವೀಸ್ ಅಥವಾ ನೀವು ಹೇಳಿದ್ರಲ್ಲ ಈ ನ್ಯಾಷನಲ್ ಜಿಯೋಗ್ರಫಿ, ಅದಕ್ಕೆಲ್ಲ ಸೋನಿ. ಸೊ ಇವರೆಲ್ಲ ಮಾಸ್ಟರ್ಸ್ ಅಂತೀನಿ ನಾನು ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿಲಿ. ಸೊ ಇವ್ರದ್ದು ಸುಮಾರು ಫೋಟೋಗ್ರಫಿಲಿ ಎಸ್ಪೆಷಲಿ ಕೆನಾನು ನಿಕಾನ್ ಜಾಸ್ತಿ ಓಡೋದು. ಸೋನಿನು ಈ ನಡುವೆ ಮಿರರ್ಲೆಸ್ ತುಂಬಾ ಫೇಮಸ್ ಆಗಿದೆ. ಬಟ್ ವಿಡಿಯೋಗ್ರಫಿಲಿ ನಾನು ಕೇಳ್ದಂಗೆ ಸೋನಿ ಕ್ಯಾಮ್ರಾಸ್ ತುಂಬಾ ಯೂಸ್ ಆಗುತ್ತೆ, ಸೋನಿ ಮತ್ತೆ ಕೆನಾನ್ ಕ್ಯಾಮ್ರಾಸ್. ಸೊ ಅದೆಲ್ಲ ತುಂಬಾ ಹೈ ಲೆವೆಲ್ ಪ್ರೊಫೆಷನಲ್ ಕ್ಯಾಮ್ರಾಸ್. ಅದೆಲ್ಲ ನನಗೆ ಗೊತ್ತಿರೋ ಪ್ರಕಾರ ಒಂದೊಂದ್ಸತಿ ಒಂದು ಕ್ಯಾಮ್ರಾಗೆ 25 ಲಕ್ಷ 30 ಲಕ್ಷ ಬರೀ ಕ್ಯಾಮ್ರಾ. ಅದು ಬಾಡಿ, ಅದು ಬಿಳಿ ಆನೆ ಸರ್, ಬಾಡಿಗೆ ಮಾತ್ರ, ಲೆನ್ಸ್ ಇರಲ್ಲ ಅದ್ರಲ್ಲಿ. ಸೊ ಆತರ ಎಲ್ಲ ಎಕ್ಸ್ಪೆನ್ಸಿವ್. ಅದೇ ಆಬ್ವಿಯಸ್ಲಿ ಅದ್ರದ್ದು ವರ್ಕ್ ಹಂಗೆ ಇರುತ್ತೆ, ಕ್ವಾಲಿಟಿ ಹಂಗೆ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಇದೆಲ್ಲ ನನ್ ಜಸ್ಟ್ ಏನ್ ಐಡಿಯಾ ಇದೆ ಅದನ್ನ ಜನ ಅದನ್ನ ಆಮೇಲೆ ಬೇಕಾದ್ರೆ ಮುಂದೆ ಜಾಸ್ತಿ ರಿಸರ್ಚ್ ಮಾಡಿ ತಿಳ್ಕೊಬಹುದು ಅದ್ರ ಬಗ್ಗೆ. ಸೊ ಈ 3 ಬ್ರ್ಯಾಂಡ್ ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಫೇಮಸ್ ಇದೆ ಈ ಫೋಟೋಗ್ರಫಿ ಅಥವಾ ಇದ್ರ ವರ್ಲ್ಡ್. ಆಮೇಲೆ ಫೂಜಿ ಫಿಲಮ್ಸ್ ಅಂತ ಇನ್ನೊಂದು ಅದೊಂದಿದೆ ಬ್ರ್ಯಾಂಡ್. ಆಮೇಲೆ ಇದ್ರಲ್ಲೂ ಹೆಂಗೆ ಅಂದ್ರೆ ಕೆಲವು ಫೋಟೋಗ್ರಫರ್ಸ್ ನಂಗೆ ಇಂಥದೇ ಬೇಕು ಅಂತ ಇರ್ತಾರೆ, ತುಂಬಾ ಪರ್ಟಿಕ್ಯುಲರ್. ಅವ್ರು ಅದನ್ನ ಬಿಟ್ಟು ಬೇರೆ ಯೂಸ್ ಮಾಡಲ್ಲ. ಕೆಲವು ಫೋಟೋಗ್ರಫರ್ಸ್ ಮಲ್ಟಿಪಲ್ ಇಟ್ಕೊಂಡಿರ್ತಾರೆ, ನಂಗೆ ಕೆನಾನು ಓಕೆ, ನಿಕಾನು ಓಕೆ, ನಾನ್ ಸಿಚುಯೇಷನ್ ತಕ್ಕನಂಗ್ ನೋಡ್ಕೊಂಡು ಯೂಸ್ ಮಾಡ್ತೀನಿ, ಅಥವಾ ಸೋನಿನೂ ಓಕೆ ನಂಗೆ. ಸೊ ನಾನ್ ಅಟ್ಲೀಸ್ಟ್ ಪ್ರೊಫೆಷನಲ್ ಆಗಿ ಮಾಡೋರು ನೋಡಿರಲ್ಲ, DSLRs ಜಾಸ್ತಿ ಯೂಸ್ ಮಾಡೋದು. ಅಂದ್ರೆ ಅವ್ರದೆಲ್ಲ ತುಂಬಾ ದೊಡ್ಡ DSLRs ಇರುತ್ತೆ, ಹೈಲಿ ಪ್ರೊಫೆಷನಲ್ ಕ್ಯಾಮ್ರಾಸ್ ಅಂಡ್ ಹೈಲಿ ಪ್ರೊಫೆಷನಲ್ ಲೆನ್ಸಸ್ ಇರುತ್ತೆ ಅದಕ್ಕೆಲ್ಲ. ಸೊ ಎಸ್ಪೆಷಲಿ ಈ ನೇಚರ್ ಅಥವಾ ಅನಿಮಲ್ ಇದಕ್ಕೆಲ್ಲ. ಸೊ ಈ ಇಷ್ಟು ಬ್ರ್ಯಾಂಡ್ಸ್ ಅಲ್ಲಿ ನನ್ಗೆ ಐಡಿಯಾ. ಸೊ ಈಗ ಅಂತ ಕ್ಯಾಮ್ರಾಗಳಲ್ಲಿ ಸೆರೆ ಹಿಡಿದಿರುವಂತಹ ಚಿತ್ರಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ಎಡಿಟಿಂಗ್ ಗೆ ಎಷ್ಟು ಪ್ರೋತ್ಸಾಹ ಕೊಡುತ್ತೆ ಅಂತ ಅದು? ಈಗ ಫಾರ್ ಎಕ್ಸಾಂಪಲ್ ಈಗ ನಾವು ಈಗ ವೆರಿ ಹ್ಯಾಂಡಿ ಅಂತ ಹೇಳಿ ಈ ತರ ಮೊಬೈಲ್ ನ ಇಟ್ಕೊಂಡು ಎಡಿಟಿಂಗ್ ಇದ್ರಲ್ಲೇನೆ ಆಗೋಗ್ಬಿಡತ್ತೆ. ಇಟ್ಸ್ ವೆರಿ ಈಸಿ ಟು ಗೋ, ಕೇಕ್ ಇಸ್ ರೆಡಿ ಟು ಸರ್ವ್ ಅಂತ. ಸೊ ಆತರ ಕ್ಯಾಮ್ರಾಗಳಲ್ಲಿ ರೆಕಾರ್ಡ್ ಮಾಡ್ಕೊಂಡಿರುವಂತ ವಿಡಿಯೋಗಳನ್ನ ಎಡಿಟಿಂಗ್ ಸಾಫ್ಟ್ವೇರ್ ಅಲ್ಲಿ ಅಪ್ಲೈ ಮಾಡ್ಕೊಂಡು ಅದನ್ನ ಮಾಡೋದು ಇಟ್ಸ್ ಲೈಕ್ tedious ಜಾಬ್ ಅನ್ಸಲ್ವಾ ಸರ್ ನಿಮ್ಗೆ? ಹೌದು, ಬಟ್ ಅದಕ್ಕೆ ಆದಾಯನೂ ಅವ್ರಿಗೆ ಅಷ್ಟೇ ಸಿಗುತ್ತಲ್ವಾ, ಅವ್ರದ್ದು ಕೆಲ್ಸನೇ ಅದಿರುತ್ತೆ. ಸೊ ಏನಂದ್ರೆ ನೀವು ಆ ಕ್ಯಾಮ್ರಾಸ್ ಅಲ್ಲಿ ತೆಗ್ದಾಗ ಒಂದೊಂದು ಇಮೇಜ್ ಅಥವಾ ಒಂದೊಂದು ಫೈಲ್ ಸೈಜ್ ಎಷ್ಟೋ GB ಗಟ್ಟಲೆ ಇರುತ್ತೆ. ಅದನ್ನ ನೀವು ಫೋನ್ ಅಲ್ಲಿ ಹಾಕಿ ಎಡಿಟ್ ಮಾಡ್ತೀನಿ ಆಗಲ್ಲ. ಸೊ ಅದನ್ನ ನೀವು ಇದರ್ ಲ್ಯಾಪ್ಟಾಪ್ಸ್ ಅಲ್ಲಿ ಪ್ರೊಫೆಷನಲ್ ಆಗಿ ಇದು ಏನೋ ಸಾಫ್ಟ್ವೇರ್ಸ್, ಬೇರೆ ಸಾಫ್ಟ್ವೇರ್ಸ್ ಯೂಸ್ ಮಾಡ್ಕೊಂಡು ಎಡಿಟ್ ಮಾಡ್ಬೇಕಾಗುತ್ತೆ. ಅದಕ್ಕೆಲ್ಲ ಟೂಲ್ಸ್ ನಿಮ್ಗೆ ಅಲ್ಲೇ ಸಿಗೋದು. ನಿಮ್ಗೆ ಬೇಸಿಕ್ ಫೋನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಬೇಸಿಕ್ ಏನ್ ಎಡಿಟ್ ಮಾಡ್ಬೋದು. ನೀವು ಒಂಥರ ತುಂಬಾ ಹೈಲಿ ಪ್ರೊಫೆಷನಲ್ ಆಗಿ ಮಾಡ್ಬೇಕಂದ್ರೆ ಅದಕ್ಕೆಲ್ಲ ಎಡಿಟಿಂಗ್ ಟೂಲ್ಸ್ ಯೂಸ್ ಮಾಡ್ಬೇಕು. ಅದಕ್ಕೆಲ್ಲ ದೊಡ್ಡ ಸ್ಟುಡಿಯೋಸ್ ಬಂದ್ಬಿಟ್ಟಿದೆ ಇವಾಗ ವರ್ಲ್ಡ್ ವೈಡ್. ಸೊ ಎಷ್ಟೋ ಜನ ತೆಗೆದ್ಬಿಟ್ಟು ಆ ಸ್ಟುಡಿಯೋಸ್ ಗೆ ಔಟ್ಸೋರ್ಸ್ ಮಾಡ್ತಾರೆ, ನಮಗೆ ಇದನ್ನ ಎಡಿಟ್ ಮಾಡ್ಕೊಡಿ ಅಂತ. ಇನ್ ಸುಮಾರು ನಿಮ್ ತರ ಎಷ್ಟೋ ಜನ ಯೂಟ್ಯೂಬ್ ಬ್ಲಾಗರ್ಸ್ ಆಗ್ಲಿ ಅಥವಾ
ಪಾಡ್ಕಾಸ್ಟ್ ಮಾಡೋರಾಗ್ಲಿ ಈಗ ಅವರೇ ಎಡಿಟ್ ಮಾಡೋದೇ ಇಲ್ಲ, ಓಕೆ ಎಡಿಟರ್ಸ್ ಇಟ್ಕೊಂಡಿರ್ತಾರೆ. ಅವ್ರ ಆದಾಯ ಅಷ್ಟು ಡೆವಲಪ್ ಆದಾಗ ಸುಮ್ನೆ ಫೋಟೋಸ್ ಅಥವಾ ವಿಡಿಯೋಸ್ ತೆಗ್ದ್ಬಿಟ್ಟು ಅವ್ರಿಗೆ ಕೊಡ್ತಾರೆ ನಮ್ಗೆ ಎಡಿಟ್ ಮಾಡ್ಕೊಡಿ ಅಂತ. ಸೊ ಈ ಕ್ಯಾಮ್ರಾ ಅಂದ್ರೆ ಈ ಕ್ಯಾಮ್ರಾದಲ್ಲಿ ಸರಿ ಹಿಡಿತಾರ ಅಥವಾ ಈ ತರ ಮೊಬೈಲ್ ಅಲ್ಲಿ ಸರಿ ಹಿಡಿದು ಕೊಡ್ತಾರ? ಎರಡು. ಈಗ ಸಿಂಪಲ್ ಎಕ್ಸಾಂಪಲ್ ನಿಮ್ಗೆ ಡಾಕ್ಟರ್ ಬ್ರೋ ನಮ್ ಕನ್ನಡದವರು ತುಂಬಾ ಫಾಲೋ ಮಾಡ್ತೀನಿ. ನಮಸ್ಕಾರ ದೇವ್ರಗಳೇ. ಸೊ ಅವ್ರದ್ದು ನೀವು ನೋಡಿದ್ರೆ ಅವರು ಇವಾಗ ಒಂದು ಎಡಿಟರ್ ನ ಇಟ್ಕೊಂಡಿದ್ದಾರೆ ಅಂತ ಕೇಳಿ. ಅವರು ಅಷ್ಟೇ, ಅವರು ಕಲಾ ಮಾಧ್ಯಮ ಆಗಿರ್ಬೋದು, ಎಲ್ಲಾ ಟೆಕ್ಕಿ ಪರ್ಸನ್ಸ್ ಆಗಿರ್ಬೋದು, ಪಾಡ್ಕಾಸ್ಟ್ ಮಾಡುವಂತ ನಮ್ಮ ರಾಜೇಶ್ ಗೌಡ ಸರ್ ಅವರು ಕೂಡ ಆಗಿರ್ಬಹುದು. ಸೊ ಎಲ್ರು ಕೂಡ ಇಟ್ಕೊಂಡಿದ್ದಾರೆ ಕೀರ್ತಿ NT ಕ್ಲಿನಿಕ್. ನೋಡಿ ಎಷ್ಟು ಫಾಲೋವರ್ಸ್ ನಾನು ಹೇಳ್ಬೋದು. ಅಂಡ್ ನೀವು ಕೂಡ ನಮ್ಮ ಚಾನೆಲ್ ಹಂಗೆ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ರೈಟ್. ಸೊ ನಿಮ್ಮ ಒಟ್ಟಾರೆ ಈ ಪಯಣ ತುಂಬಾನೇ ಇಂಟ್ರೆಸ್ಟಿಂಗ್ ಇತ್ತು. ಈ ಸ್ಟೋರೇಜ್ ಅಂತ ಬಂದಾಗ ಕ್ಯಾಮ್ರಾನಲ್ಲಿ ನಾವು ರೆಕಾರ್ಡ್ ಮಾಡ್ಕೊಂಡಿರೋದೇ ಆಗ್ಲಿ, ಮೊಬೈಲ್ ಅಲ್ಲೇ ಆಗ್ಲಿ, ಹೇಗೆ ಕಾಪಾಡ್ಕೊಳ್ಳೋದು ಸರ್ ಈ ಸ್ಟೋರೇಜು? ಅದರ ಸಮಸ್ಯೆ ತುಂಬಾ ಆಗೋಗ್ಬಿಡತ್ತೆ. ಅದಕ್ಕೆ ಏನಾದ್ರು ಇನ್ಪುಟ್ ಕೊಡಕ್ಕಾಗತ್ತಾ ನೀವು? ಡೆಫಿನೆಟ್ಲಿ. ಅದಕ್ಕೆ ಏನಂದ್ರೆ ಹಾರ್ಡ್ ಡಿಸ್ಕ್ ಅಂತ ಬರುತ್ತೆ ನಿಮ್ಗೆ. ಅದರಲ್ಲಿ ಲೈಕ್ 100 GB ಅಥವಾ 1 TB ಆತರ ಎಲ್ಲ ಹಾರ್ಡ್ ಡಿಸ್ಕ್ ಬರುತ್ತೆ. ಸೊ ಈ ಫೋಟೋಗ್ರಫಿಲಿ ಇರೋರೆಲ್ಲ ಏನ್ ಮಾಡ್ತಾರೆ, ಅವರು ಆ ತರದ್ದು ಒಂದ್ 4-5 ಡಿವೈಸ್ ಇಟ್ಕೊಂಡಿರ್ತಾರೆ. ಸೊ ಅದನ್ನ ಇಟ್ಕೊಂಡು ಅದ್ರೆಲ್ಲ ಸ್ಟೋರ್ ಮಾಡ್ತಾ ಹೋಗ್ತಾರೆ. ಹಾರ್ಡ್ ಡಿಸ್ಕ್ ಇನ್ ದ ಸೆನ್ಸ್ ಈ ಹಿಂದೆ ಒಂದು VCD DVD ಪ್ಲೇಯರ್ ತರ ಇಷ್ಟು ಅದೇ ತರ ಅಷ್ಟು ದೊಡ್ಡದಿರಲ್ಲ. ಇದೆಲ್ಲ ಇವಾಗ ಪಾಕೆಟ್ ಇಷ್ಟಿಷ್ಟೇ ಚಿಕ್ಕ ಸೈಜ್ ಅಲ್ಲಿ ಬಂದ್ಬಿಟ್ಟಿದೆ ನಿಮ್ಗೆ. ನೋಡಿ ನಮ್ಮ ಅನುರಾಗ್ ಸರ್ ಅವರು ಒಂದು ಮುತ್ತಿನಂತ ಗುಡ್ಗಳನ್ನ ಹೇಳ್ಕೊಡ್ತಾ ಇದಾರೆ. ಸೊ ಯಾರೇ ಬ್ಲಾಗರ್ಸ್ ಆಗಿರ್ಬೋದು, ನಂತರನೇ ಬಿಗಿನರ್ಸ್, ಪಾಪ ನೀವ್ ಯಾರು ಸ್ಟ್ರಗಲ್ ಮಾಡಬೇಡಿ. ಫೋನಲ್ಲಿ ಸ್ಟೋರೇಜ್ ಮುಗಿತಪ್ಪ, ಮುಂದೆ ಏನಪ್ಪ ಎಂತ ಕ್ಷಣ ಮಿಸ್ ಮಾಡ್ಕೊಂಡೆ ಅಂತ ಪಶ್ಚಾತ್ತಾಪ ಪಡ್ಕೋಬೇಡಿ. ಸರ್ ಹೇಳ್ತಾ ಇದ್ದಾರೆ ಹಾರ್ಡ್ ಡಿಸ್ಕ್ ನ ತಗೊಳ್ಳಿ. ಎಸ್ ಸರ್. ಸೊ ಆ ಹಾರ್ಡ್ ಡಿಸ್ಕ್ ಅಲ್ಲಿ ಯೂಶಲಿ ಹೇಗ್ ಮಾಡ್ತಾರೆ ಅಂದ್ರೆ ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ಬಿಟ್ಟು ಸೆಗ್ರಿಗೇಟ್ ಮಾಡ್ತಾರೆ. ನನ್ಗೆ ಈ ವರ್ಷದ್ದು, ಈ ತಿಂಗಳದು. ಸೊ ಹಂಗ್ ನೀವು ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಎನಿ ಗಿವನ್ ಟೈಮ್ ನೀವು ಯಾವಾಗ್ಲೋ ಫ್ಯೂಚರ್ ಅಲ್ಲಿ ನಿಮ್ಗೆ ಅದ್ ನೋಡ್ಬೇಕು ಅಥವಾ ಅದನ್ನ ಏನಾದ್ರು ನೀವು ಮಾಡ್ಬೇಕು ಅಂದಾಗ ಇಮಿಡಿಯೇಟ್ಲಿ ಅದನ್ನ ಹೋಗಿ ರೆಫರ್ ಮಾಡಿ ನೀವು ಮಾಡ್ಬೋದು. ಅದೊಂದು ಪ್ರಾಕ್ಟೀಸ್ ಇದೆ. ಇನ್ನೊಂದು ಸುಮಾರು ಜನ ಏನ್ ಮಾಡ್ತಾರೆ, ಆತರ ಹಾರ್ಡ್ ಡಿಸ್ಕ್ ಇಟ್ಕೊಂಡು ಆಫ್ಟರ್ ಮೇ ಬಿ 5-6 years ಅದನ್ನೆಲ್ಲ ಡಿಲೀಟ್ ಮಾಡ್ಬಿಡ್ತಾರೆ. ಬಿಕಾಸ್ ಮತ್ತೆ ನೆಕ್ಸ್ಟ್ ಬೇಕಲ್ಲ ನಿಮ್ಗೆ. ಎಕ್ಸಾಕ್ಟ್ಲಿ. ಸೊ ಅದು ಯಾವ ಟೆಕ್ನಾಲಜಿಗೂ ಹೊಂದ್ಕೊಂಡಿರತ್ತಾ ಅಥವಾ ಲೈಕ್ ಈ ಟೆಕ್ನಾಲಜಿಕಲ್ ಅಪ್ಗ್ರೇಡೇಷನ್ ಅದೇನಿಲ್ಲ. ನಿಮ್ಗೆ ಅದು ಒಂದ್ಸರಿ ತಗೊಂಡ್ರೆ ಆಟೋಮ್ಯಾಟಿಕ್ ಆಗಿ ಅದು ಯೂಸ್ ಆಗ್ತಾ ಇರುತ್ತೆ. ಅದೇನು ಅಪ್ಡೇಟ್ಸ್ ಆಗೋದು ಎವರ್ ಲಾಸ್ಟಿಂಗ್. ಅದು ಅಫ್ಕೋರ್ಸ್ ಅದ್ರದ್ದು ವೇರ್ ಅಂಡ್ ಟೇರ್ ಇರುತ್ತೆ. ಬಿಕಾಸ್ ನೀವು ಸುಮಾರು ಸತಿ ಹಾಕಿ ತೆಗ್ದು ಮಾಡಿದಾಗ ಎನಿ ಡಿವೈಸ್ ಫಾರ್ ದಟ್ ಮ್ಯಾಟರ್ ಹಾಳಾಗುತ್ತೆ. ಸೊ ಅದರಲ್ಲೂ ವೇರ್ ಅಂಡ್ ಟೇರ್ ಆಗುತ್ತೆ. ಸೊ ಸ್ಲೋ ಆಗ್ಬಹುದು. ಅಂತ ಟೈಮಲ್ಲಿ ಆಬ್ವಿಯಸ್ಲಿ ನೀವು ಬೇರೆ ಡಿವೈಸ್ ತಗೋಬೇಕಾಗುತ್ತೆ. ಸೊ ಮೇಂಟೆನೆನ್ಸ್ ಇಟ್ಸ್ ಈಸಿ ಅಂತೀರಾ? ಮೇಂಟೆನೆನ್ಸ್ ಈಸಿ ಅಂಡ್ ನಿಮ್ಗೆ ವರಿ ಮಾಡೋದ್ ಬೇಕಾಗಿಲ್ಲ ಅಲ್ಲ, ಸ್ಪೇಸ್. ಇವಾಗ ಇನ್ನೊಂದ್ ಏನ್ ಬಂದ್ಬಿಟ್ಟಿದೆ ಅದ್ರ ಜೊತೆ ಕ್ಲೌಡ್ ಸ್ಪೇಸ್. ಕ್ಲೌಡ್ ಅಲ್ಲಿ ಎಲ್ಲಾರು ಸ್ಟೋರ್ ಮಾಡ್ತಾರೆ, ಸ್ಟೋರೇಜ್ ಪರ್ಚೇಸ್ ಮಾಡ್ಬಿಡ್ತಾರೆ. ಗೂಗಲ್ ಅಲ್ಲಿ ಈಗ ನಮ್ಮಂತ ಅವ್ರಿಗೆಲ್ಲ ಈಗ ಒಂದ್ ಸಿಂಪಲ್ ಇದ್ ಕೊಡ್ತೀನಿ ಸೊಲ್ಯೂಷನ್. ಅಮೆಝಾನ್ ಅವರು, ನೀವು ಅಮೆಝಾನ್ ಮೆಂಬರ್ಶಿಪ್ ಇದ್ರೆ ನಿಮ್ಮಲ್ಲಿ ಅಮೆಝಾನ್ ಫೋಟೋಸ್ ಅಂತಾನೆ ಒಂದು ಆಪ್ ಇದೆ. ಅಲ್ಲಿ ನೀವು ಫುಲ್ ಫ್ರೀ ಆಗಿ ಅನ್ಲಿಮಿಟೆಡ್ ಸ್ಟೋರ್ ಮಾಡಬಹುದು. ಓಕೆ. ಈಗ ಅಮೆಝಾನ್ ಪ್ರೀಮಿಯಂ ಅಂತ ತಗೊಂಡಿದ್ರೆ ಅಥವಾ ಮೆಂಬರ್ ಆಗಿದ್ರೆ ಅದ್ರಲ್ಲಿ ಜೊತೆಗೆ ಇದು ಬರುತ್ತೆ. ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ. ಸೊ ಅಮೆಝಾನ್ ಫೋಟೋಸ್ ಅಂತ ನೀವು ಅದನ್ನ ನೀವು ಇದನ್ನ ಹೇಳಿದ್ರಿ. ಸೊ ಅದ್ರಲ್ಲಿ ಏನೇನ್ ಪ್ರಾವಿಷನ್ ಸಿಗುತ್ತೆ ಸರ್? ಪ್ರಾವಿಷನ್ಸ್ ಏನಿಲ್ಲ, ನೀವು ಅದು ಕ್ಲೌಡ್ ಸ್ಪೇಸ್ ಬೇಸಿಕಲಿ ನೀವು ಅದರಲ್ಲಿ ಅನ್ಲಿಮಿಟೆಡ್ ಆಗಿ ಯಾವ್ದೇ ರೆಸಲ್ಯೂಷನ್ ಅಲ್ಲಿ ಎಷ್ಟೇ ದೊಡ್ಡ ಫೈಲ್ ಸೈಜ್ ಆದ್ರೂ ನೀವು ಅದರಲ್ಲಿ ಸ್ಟೋರ್ ಮಾಡಬಹುದು. ವಾವ್. ಸೊ ಇದೆಲ್ಲ ಗೊತ್ತಿರ್ಲಿಲ್ಲ. ನೀವು ಪಾಪ ಐ ಆಮ್ ಸೋ ಥ್ಯಾಂಕ್ಫುಲ್ ಫಾರ್ ಯು ಇಷ್ಟೆಲ್ಲ ನೀವು ಹೇಳ್ತಾ ಇರೋದು. ಸೊ ಆತರ ಈಗ ಕ್ಲೌಡ್ ಸ್ಪೇಸ್ ಅಥವಾ ಹಾರ್ಡ್ ಡಿಸ್ಕ್ ಈ ಎರಡು ಕಾಂಬಿನೇಷನ್ ಅಲ್ಲಿ ಜನ ಸ್ಟೋರ್ ಮಾಡ್ತಾರೆ ಅವ್ರದೆಲ್ಲ ವರ್ಕ್ ನ. ರೈಟ್. ಸೊ ನೀವು ಇಲ್ಲಿ ಕೆನಡಾದಲ್ಲಿ ಈ ಸೆಲೆಬ್ರೇಷನ್ ಇವೆಂಟ್ಸ್ ಆತರ ಮಾತ್ರ ಕ್ಯಾಪ್ಚರ್ ಮಾಡ್ತೀರಾ ಅಥವಾ ಲೈಕ್ ಎಲ್ಲಾದ್ರೂ ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಹೋಟೆಲ್ ಲಾಂಚ್ ಆಗ್ತಾ ಇದೆ, ಅದ್ರದಕ್ಕೆ ಏನಾದ್ರು ಒಂದು ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ಕೊಡಿ ಅಥವಾ ಅದರ ಬಿಸ್ನೆಸ್ ರಿಲೇಟೆಡ್ ಮಾಡ್ಕೊಡಿ ವೆಂಚರ್ಗೆ, ಆ ತರದ್ ಏನಾದ್ರು ನಿಮ್ಗೆ ಆಫರ್ಸ್ ಬಂದ್ರೆ ಹೌ ಓಪನ್ ಆರ್ ಯು ಟು ಅಕ್ಸೆಪ್ಟ್ ಇಟ್? ಡೆಫಿನೆಟ್ಲಿ ಐ ಆಮ್ ಓಪನ್. ಈಗ ನಂದು ಮತ್ತೆ ನನ್ನ ಇನ್ನೊಬ್ಬ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಬ ಕಿಚನರ್ ಅಲ್ಲಿ ಇದ್ದಾನೆ. ಅವ್ನು ಹೀಸ್ ಇನ್ ಮೋರ್ ಇನ್ ಟು ವಿಡಿಯೋಗ್ರಫಿ. ಓಕೆ. ಸೊ ಅವ್ನ ಮೂವೀಸ್ ಅಲ್ಲೆಲ್ಲ ಹೀಸ್ ಲಕ್ಷ್ಮಣ್ ಪವಾರ್ ಅಂತ ಒಬ್ಬ ಇದಾನೆ, ಇಲ್ಲೇ ಇರೋದಾ? ಕಿಚನರ್ ಅಲ್ಲಿ ಇರೋದವನು. ಸೊ ನಾನು ಅವನು ಇದು ವೆಂಚರ್ ಶುರು ಮಾಡ್ಕೊಂಡಿದೀವಿ. ಸೊ ನಾವು ವಿ ಆರ್ ಓಪನ್ ಫಾರ್ ಎನಿ ಸಾರ್ಟ್ ಆಫ್ ಬಿಸ್ನೆಸ್ ನಮ್ ಕಡೆಗೆ ಬಂದೆ. ಸೊ ಅವರು ಈ ಮೂವೀಸ್ ಎಲ್ಲ ತೆಗಿತಾರಾ? ಅಂದ್ರೆ ಅವನು ಅಸಿಸ್ಟೆಂಟ್ ಡೈರೆಕ್ಟರ್ ಗೆಲ್ಲ ಕೆಲಸ ಮಾಡಿದಾನ. ಅವನು ಅಸಿಸ್ಟೆಂಟ್ ಕ್ಯಾಮ್ರಾಮನ್. ಅವ್ರದ್ದು ವಿಡಿಯೋ ಬರುತ್ತೆ, ನೋಡ್ತಾ ಇರಿ. ಸೊ ಅವನು ನಾನು ಇಬ್ರು ಸೇರಿ ಇದನ್ನ ಶುರು ಮಾಡಿದ್ವಿ ವೆಂಚರ್ ನ. ಸೊ ಏನೇ ಆಪರ್ಚುನಿಟಿ ಇದ್ರು ವಿ ಆರ್ ಓಪನ್, ವಿ ಆರ್ ರೆಡಿ ಟು ಡೂ ಇಟ್. ಯಾವ್ದೇ ತರ ಆಪರ್ಚುನಿಟಿ ಇದ್ರು ತೊಂದರೆ ಇಲ್ಲ ನಮ್ಗೆ. ಬಟ್ ಅಡ್ವಾನ್ಸ್ ನೋಟಿಸ್ ಬೇಕಾಗತ್ತೆ ಅಷ್ಟೇ.
ರೈಟ್. ಸೊ ಯಾರಾದ್ರೂ ಈಗ ಕಸ್ಟಮರ್ಸ್ ಕೇಳುವುದಾದ್ರೆ ಇಂತ ಫೋಟೋಗ್ರಫಿ ಮಾಡ್ಕೊಡಿ, ಕ್ಯಾನ್ವರಾ ಅಂತ ಎಲ್ಲ ಇತ್ತು ನಿಮ್ಗೆ, ಯು ನೋ ಯು ಆರ್ ವೆಲ್ ವರ್ಸ್ಡ್ ಇನ್ ದಟ್. ಸೊ ಈಗ ಯಾವ ತರ ಪ್ರಿಂಟ್ಸ್ ಟ್ರೆಂಡಿಂಗ್ ಅಲ್ಲಿ ಇದೆ ಸರ್? ಪ್ರಿಂಟ್ಸ್ ಗಿಂತ ನಾವು ನಮ್ಮ ಬಿಸ್ನೆಸ್ ಮಾಡಲ್ ನಾವ್ ಹೇಗ್ ಮಾಡ್ತೀವಿ ಅಂದ್ರೆ ಯೂಶಲಿ ನಾವು ಪ್ರಿಂಟ್ ಹಾಕೋದಕ್ಕೆ ಹೋಗಲ್ಲ. ಯಾಕಂದ್ರೆ ನೀವು ಹೇಳ್ದಂಗೆ ಈಗ ಸುಮಾರು ಜನ ಪ್ರಿಂಟ್ ಪ್ರಿಫರ್ ಮಾಡಲ್ಲ. ಬಿಕಾಸ್ ಅವ್ರಿಗೆ ಏನ್ ಬೇಕೋ ಅದನ್ನೇ ಪ್ರಿಂಟ್ ಹಾಕ್ಸ್ಕೊಳಕ್ಕೆ ಅವ್ರು ರೆಡಿ ಇರ್ತಾರೆ. ಸೊ ನಮ್ಗೆ ನಾವು ಬಿಸ್ನೆಸ್ ಮಾಡಲ್ ಹೇಗಿದೆ ನಮ್ದು ಅಂದ್ರೆ, ನಾವು ಓಕೆ ನಿಮ್ದು ಎಷ್ಟು ಅವರ್ಸ್ ನಾವು ಬಂದು ಫೋಟೋ ತೆಕ್ಕೊಡ್ಬೇಕು ಅಂಡ್ ನಿಮಗೆ ಎಷ್ಟು ಫೋಟೋಸ್ ಎಡಿಟ್ ಆಗಿರ್ಬೇಕು. ಸೊ ಆ ಮೋಡ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ನಾವು ಇವೆಂಟ್ ಒಂದ್ ಕವರ್ ಏನೇ ಮಾಡಿದ್ರು ಕಂಪ್ಲೀಟ್ ರಾ ಇಮೇಜಸ್ ಅಥವಾ ರಾ ವಿಡಿಯೋಸ್ ಏನಿದೆಯೋ ಅದನ್ನ ನಾವು ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ. ಅಂಡ್ ಇಫ್ ದೇ ನೀಡ್ ಎನಿಥಿಂಗ್ ಎಡಿಟೆಡ್ ನಾವು ಅದನ್ನ ಸಪರೇಟ್ ಆಗಿ ಮಾಡಿ ಮೇ ಬಿ ಒಂದ್ 20 ಫೋಟೋಸೋ ಅಥವಾ 25 ಫೋಟೋಸೋ ಅಥವಾ 50 ಫೋಟೋ ವಾಟ್ ಎವರ್ ನಂಬರ್ ದೇ ವಾಂಟ್ ಅಷ್ಟನ್ನ ನಾವು ಎಡಿಟ್ ಮಾಡಿ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಇಟ್ ಎಂಟೈರ್ಲಿ ಡಿಪೆಂಡ್ಸ್ ಅವ್ರ ಟೇಸ್ಟ್ ಪ್ರಕಾರ ಅಥವಾ ಅವ್ರಿಗೆ. ನಾ ಇಲ್ಲಿ ಕೆನಡಾ ಸುತ್ತಮುತ್ತ ಇರೋರು ಎಲ್ಲರಿಗೂ ನಾ ಕೇಳ್ಕೊತೇನೆ, ಅಯ್ಯೋ ನಿಮ್ಮ ಈ ಸುಮಧುರ ಕ್ಷಣ ಜೀವನದಲ್ಲಿ ಹಲವಾರು ಮೊಮೆಂಟ್ಸ್ ಗಳು, ಚೆರಿಷಬಲ್ ಮೊಮೆಂಟ್ಸ್ ಅಂತ ಬಂದೇ ಬರತ್ತೆ. ಎಲ್ಲಾ ಸೆಲೆಬ್ರೇಷನ್ಸ್ ಕೂಡ ಕಲರ್ಫುಲ್ ಆಗಿ ಮಾಡುವಂತವ್ರು ನಮ್ಮ ಅನುರಾಗ್ ಸರ್. ದಯಮಾಡಿ ಎಲ್ಲರೂ ಕೂಡ ಅನುರಾಗ್ ಸರ್ನ ಕಾಂಟ್ಯಾಕ್ಟ್ ಮಾಡಿ ಅಂಡ್ ನಿಮ್ಮ ಮೊಮೆಂಟ್ಸ್ ನ ಇನ್ನಷ್ಟು ಕಲರ್ಫುಲ್ ಆಗಿ ಮಾಡ್ಲಿಕ್ಕೆ ಅವರಿಗೆ ಒಂದು ಆಪರ್ಚುನಿಟಿ ಕೊಡಿ. ಅಂಡ್ ಅವರ ಒಂದು ಸರ್ವಿಸ್ ಇಂದ ನೀವೇ ಹೇಳ್ತೀರಾ ಮತ್ತೆ ಮತ್ತೆ ನಾನು ಇನ್ನಷ್ಟು ಜನಕ್ಕೆ ರೆಫರ್ ಮಾಡಬಹುದು ಅಂತ. ಸೊ ಎಲ್ರಿಗೂ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತೀನಿ, ಪ್ಲೀಸ್ ಅಪ್ರೋಚ್ ಅನುರಾಗ್ ಸರ್ನ ಫಾರ್ ದ ವೆರಿ ಬ್ಯೂಟಿಫುಲ್ ಫೋಟೋಗ್ರಫಿ. ರೈಟ್ ಸರ್. ಸೊ ಈ ಡೀಪ್ ಲರ್ನಿಂಗ್ ಅಂತ ಇದೆ, ಯು ಮೈಟ್ ಬಿ ನೋಯಿಂಗ್ ಅಬೌಟ್ ಇಟ್. ವಾಟ್ ಯು ಸೇ ಅಬೌಟ್ ದಟ್ ಸರ್? ಅಫ್ಕೋರ್ಸ್ ಇಟ್ಸ್ ಲೈಕ್ ಅದು ಒಂಥರ ಸಮುದ್ರದ ಸಾಗರ. ನೀವು ಹೋಗ್ತಾ ಇದ್ರೆ ಎಷ್ಟೊಂದು ಅದ್ರಲ್ಲಿ ವಿಷಯಗಳು ತಿಳ್ಕೊಳಕ್ಕಿದೆ ಬೇರೆ ಬೇರೆ ಆಸ್ಪೆಕ್ಟ್ಸ್ ಅಲ್ಲಿ. ಸೊ ಅದನ್ನ ಅಫ್ಕೋರ್ಸ್ ಡೀಪ್ ಲರ್ನಿಂಗ್ ನ ಇವಾಗ AI ಮಾಡೆಲ್ಸ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಆಸ್ಪೆಕ್ಟ್. ಬಟ್ ಅದೇ ರೀತಿಲಿ ಐ ವುಡ್ ಆಲ್ಸೋ ರೆಕಮೆಂಡ್ ಅದನ್ನ ಒಂಥರ ರೆಸ್ಪಾನ್ಸಿಬಲ್ ವೇ ಅಲ್ಲಿ ಮಾಡ್ಬೇಕು. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಈಗ ಜಿಬ್ಲಿ ಸ್ಟೈಲ್ ಏನೋ ಒಂದ್ ಬಂತು, ಸುಮಾರು ಜನ ಅವ್ರದ್ದೆಲ್ಲ ಎಲ್ಲ ಅದ್ರಲ್ಲೇನೆ ಕನ್ವರ್ಟ್ ಅಪ್ಲೋಡ್ ಮಾಡ್ತಾ ಇದಾರೆ. ಸೊ ಕೆಲವ್ರು ಹೇಳ್ತಾರೆ ಅದಷ್ಟು ಸೇಫ್ ಇಲ್ಲ ಅಂತ ಹೇಳ್ತಾರೆ. ಎಕ್ಸಾಕ್ಟ್ಲಿ ಅದೇ ಜನ ಅದನ್ನ ರೆಸ್ಪಾನ್ಸಿಬಲ್ ವೇ ಅಲ್ಲಿ ಯೂಸ್ ಮಾಡ್ಬೇಕು. ಬಿಕಾಸ್ ಇವಾಗ ಎಷ್ಟೋ ಜನ ಅದನ್ನೇ ಹೇಳ್ತಾ ಇದಾರೆ, ನೀವು ಆತರ ಎಲ್ಲ ಮಾಡಿದಾಗ ನಿಮ್ಮ ಏನಂತಾರೆ ಇಮೇಜಸ್ ನ ನೀವು ಅಪ್ಲೋಡ್ ಮಾಡಿದಾಗ ಇಡೀ ಪ್ರಪಂಚಕ್ಕೆ ಅದನ್ನ ನೀವು ಓಪನ್ ಮಾಡ್ಬಿಟ್ಟ ಯಾರು ಬೇಕಾದ್ರೂ ಏನಾದ್ರು ತಗೊಂಡು ಅದನ್ನ ಮಿಸ್ಯೂಸ್ ಮಾಡ್ಬೋದು ಅಥವಾ ಏನೋ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ಅದಕ್ಕೆ ನಾನ್ ಹೇಳೋದಿಷ್ಟೇ, ನೀವ್ ಏನೇ ಯೂಸ್ ಮಾಡಿದ್ರು ರೆಸ್ಪಾನ್ಸಿಬಲ್ ವೇ ಅಲ್ಲಿ ಯೂಸ್ ಮಾಡಿ. ಆದಷ್ಟು ನಿಮ್ಮ ಪರ್ಸನಲ್ ಲೈಫ್ ಅನ್ನ ಪರ್ಸನಲ್ ಆಗಿ ಇಟ್ಕೊಳ್ಳಿ. ಸೊ ಯಾಕಂದ್ರೆ ಹೌದು, ಅದು ತುಂಬಾ ಈಸಿ ಈಗಿನ ಕಾಲದಲ್ಲಿ ಅದು ಎಕ್ಸ್ಪೋಸ್ ಆಗಿ ಅಥವಾ ಮಿಸ್ಯೂಸ್ ಆಗೋದು ತುಂಬಾ ಈಸಿ. ಸೊ ಅದಕ್ಕೆ ನಾನು ಅಷ್ಟೇ ನನ್ ಕಡೆಯಿಂದ ನಾನ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈಗ ಯಾರೇ ಕ್ಲೈಂಟ್ಸ್ ನನಗೆ ಏನಾದ್ರು ಸ್ಯಾಂಪಲ್ ಫೋಟೋಸ್ ಕೇಳಿದ್ರೆ ನನ್ಗೆ ಯಾರು ಪರ್ಮಿಷನ್ ಕೊಟ್ಟಿರ್ತಾರಲ್ಲ ಬರೀ ಅವ್ರ ಫೋಟೋಸ್ ಮಾತ್ರ ನಾನು ಶೇರ್ ಮಾಡೋದು. ನಾನು ಎಲ್ಲಾರ್ದು ನಾನು ಯಾರ್ಯಾರ್ದು ತೆಗ್ದಿರ್ತೀನಿ ಎಲ್ಲಾರ್ದು ನಾನು ಕೊಡಕ್ಕಾಗಲ್ಲ. ಸೊ ಅದಕ್ಕೆ ಪ್ರೈವಸಿ ಮ್ಯಾಟರ್ಸ್ ಅಂಡ್ ಆಲ್ಸೋ ಯುನೋ ಸೆಕ್ಯೂರಿಟಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಗಿನ ಕಾಲದಲ್ಲಿ. ಸೊ ಡೀಪ್ ಲರ್ನಿಂಗ್ ಒಳ್ಳೇದೇ, ಬಟ್ ಅದು ಯಾವ ರೀತಿ ನೀವು ಯೂಸ್ ಮಾಡ್ಕೋತೀರಾ, ಎಷ್ಟು ನೀವು ಯೂಸ್ ಮಾಡ್ಕೋತೀರಾ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಒಟ್ಟಾರೆ ನಿಮ್ಮ ಛಾಯಾಗ್ರಹಣದ ಬದುಕು ಅಂಡ್ ಫೋಟೋಗ್ರಫಿ ಫೀಲ್ಡ್ ನಿಮ್ಗೆ ಎಷ್ಟು ಸಂತೃಪ್ತಿಯನ್ನ ತಂದ್ಕೊಟ್ಟಿದೆ ಸರ್? ಅದು ನನ್ಗೆ ಹೇಗೆ ಅಂದ್ರೆ ನಂದೇ ಒಂದು ಪ್ರಪಂಚ ಅದು. ನಾನು ಯಾವಾಗ್ಲೂ ನನ್ನ ಅದ್ರಲ್ಲಿ ಹೋಗ್ಬಿಟ್ರೆ ಹೆಂಗೆ ಅಂದ್ರೆ ನಾನು ಬೇರೆ ಏನು ಯೋಚನೆ ಮಾಡಲ್ಲ. ಸೊ ಭಾವನೆಗಳ ಬೆಸುಗೆ ಹೌದೌದು, ನನ್ಗೆ ಅದೊಂಥರ ಈಗ ಎಷ್ಟೋ ಜನಕ್ಕೆ ನೋವೆಲ್ಸ್ ಓದ್ತಾ ಇದ್ರೆ ಏನೋ ಅದಲ್ಲೇ ಇನ್ವಾಲ್ವ್ ಆಗಿ ಫುಲ್ ಇದಾಗ್ಬಿಟ್ಟಿರ್ತಾರೆ. ಸೊ ನನಗೆ ಆತರ ಒಂದು ಫೋಟೋಗ್ರಫಿ ಅಂದ್ರೆ ನಂದು ಅದೊಂದು ಒಂದು ಪ್ರಪಂಚ. ಆ ಪ್ರಪಂಚಕ್ಕೆ ಹೋದ್ರೆ ನಾನು ಬೇರೆ ಏನು ಯೋಚನೆ ಮಾಡಲ್ಲ. ನಾನು ಸಿಂಪಲ್ ಒಂದು 2 ಫೋಟೋಸ್ 3 ಫೋಟೋಸ್ ಕೆಲವು ಸತಿ ಎಡಿಟ್ ಮಾಡಕ್ಕೆ ಒಂದು 2-3 ಅವರ್ಸ್ ಕೂತಿರ್ತೀನಿ. ಸೊ ಆತರ ಇರುತ್ತೆ ಸರ್ ಎಡಿಟಿಂಗ್ ಅಲ್ಲಿ. ನಾನ್ ಬೇರೆ ಏನೇನೋ ಟ್ರೈ ಮಾಡ್ತಿರ್ತೀನಿ, ಸೊ ಕಾಂಬಿನೇಷನ್ಸ್ ಇದು ಎಲ್ಲ ಟ್ರೈ ಮಾಡ್ತಿರ್ತೀನಿ. ಅಷ್ಟೇ ಅಂದ್ರೆ ಅದ್ರಲ್ಲೇ ಗೊತ್ತಾಗುತ್ತೆ ಹೌ ಡೆಡಿಕೇಟೆಡ್ ಯು ಆರ್ ಅಂತ ಹೇಳಿ. ರೈಟ್. ಸೊ ಓಡಾರೆ ತುಂಬಾ ವಿಷಯಗಳು ತಿಳ್ಕೊಂಡೆ ಸರ್ ನಿಮ್ಮಿಂದ. ವೀಕ್ಷಕರಿಗೆ ತುಂಬಾನೇ ಇನ್ಪುಟ್ ಸಿಕ್ತು ನಿಮ್ಮಿಂದ. ನನ್ಗೆಲ್ಲ ಸಾಧಕರಿಗೂ ಕೇಳೋ ಒಂದು ಕಟ್ಟಕಡೆ ಪ್ರಶ್ನೆ, ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ? ತುಂಬಾ ಖುಷಿ ಆಯ್ತು ಮಾತಾಡಿ. ಅಂದ್ರೆ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನನ್ನ ಫೋಟೋಗ್ರಫಿ ಜರ್ನಿ ಬಗ್ಗೆ ಯಾರೋ ಬಂದು ಕೇಳ್ತಾರೆ ಅಥವಾ ಅವ್ರ ಮುಂದೆ ಈ ತರ ಹೇಳೋ ಆಪರ್ಚುನಿಟಿ ಸಿಗುತ್ತೆ ಅಂತ.
ನನ್ ನಾಲೆಡ್ಜ್ ಆದಷ್ಟು ನಾನು ಶೇರ್ ಮಾಡಿದೀನಿ. ಖಂಡಿತ sir. ತಪ್ಪಿದ್ದಲ್ಲಿ ಜನ ಎಸ್ಪೆಷಲಿ ಏನೋ ಫೋಟೋಗ್ರಫಿ ಟೆಕ್ನಿಕಲ್ ಟರ್ಮ್ಸ್ ಆಗ್ಬೋದು ಅಥವಾ ಇದಾಗ್ಬೋದು. ಸೊ ನನ್ಗೆ ಏನ್ ಗೊತ್ತಿದೆ ನಾನು ಅದನ್ನ ನಿಮ್ ಜೊತೆ ಶೇರ್ ಮಾಡಿದೀನಿ, ಅಥವಾ ನಾ ಏನ್ ಕಲ್ತಿದ್ದೀನಿ ನಿಮ್ ಜೊತೆ ಶೇರ್ ಮಾಡಿದೀನಿ. ಥ್ಯಾಂಕ್ ಯು ಸೋ ಮಚ್ ನಂಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀವಿ. ಸೊ ನಿಮ್ಗೆ ಒಂದು ರೀಕ್ಯಾಪ್ ಆಯ್ತು ಅಂಡ್ ನಿಮ್ಗೆ ಒಂದು ಖುಷಿ ಕೊಟ್ಟಿದ್ಯಾ ಈ ಸಂದರ್ಶನ? ಡೆಫಿನೆಟ್ಲಿ ತುಂಬಾ ಖುಷಿ ಆಯ್ತು. ವೆರಿ ನೈಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಗೆ ನೀವು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ರಿ ಅಂಡ್ ಇದರಿಂದ ಸುಮಾರು ಜನಕ್ಕೆ ಈ ಫೋಟೋಗ್ರಫಿ ಫೀಲ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂಡ್ ನಮ್ಮಂತ ಯೂಟ್ಯೂಬರ್ಸ್ ಇಂದ ಹಿಡಿದು ಎಷ್ಟೋ ವ್ಲಾಗರ್ಸ್, ಎಷ್ಟೋ ಡಿಜಿಟಲ್ ಮಾಧ್ಯಮನ ಇಟ್ಕೊಂಡು ಎಷ್ಟೋ ಜನ ಬದುಕನ್ನ ಕಟ್ಕೊಂಡಿದ್ದಾರೆ ಸರ್. ಸೊ ಅಂತವ್ರಿಗೆ ಎಲ್ಲರಿಗೂ ಕೂಡ ಒಂದು ದಾರಿದೀಪ ಆಗಿದೆ ನಿಮ್ಮ ಈ ವಿಡಿಯೋ. ರೈಟ್, ವೆರಿ ಇನ್ಫಾರ್ಮೇಟಿವ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ವೀಕ್ಷಕರು ತುಂಬಾ ಗಮನ ಇಟ್ಟು ಗಮನಿಸಿ ನೋಡಿದ್ರೆ ನಿಮ್ಗೆ ಹಲವಾರು ಮಾಹಿತಿಗಳ ಪೂರ್ಣವಾಗಿರುವಂತಹ ಇದು ಸಂದರ್ಶನ. ಸೊ ದಯಮಾಡಿ ಎಲ್ಲರೂ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ ಅಂಡ್ ಅಡ್ವರ್ಟೈಸ್ಮೆಂಟ್ ಕೂಡ ಪ್ಲೀಸ್ ಸ್ಕಿಪ್ ಮಾಡಬೇಡಿ. ಬಿಕಾಸ್ ಅದರಿಂದನೇ ನಮ್ಮಂತ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ರೆವಿನ್ಯೂ ಜನರೇಟ್ ಆಗತ್ತೆ. ಅಂಡ್ ಇಲ್ಲಿ ಕೆನಡಾ ಸುತ್ತಮುತ್ತ ಇರೋರು ದಯವಿಟ್ಟು ಅನುರಾಗ್ ಸರ್ನ ಭೇಟಿ ಮಾಡಿ ಅಂಡ್ ಇಂಡಿಯನ್ ವ್ಯೂವರ್ಸ್ ಎಲ್ಲರೂ ಕೂಡ ಫೋಟೋಗ್ರಾಫರ್ಸ್ಗೆ ರೆಸ್ಪೆಕ್ಟ್ ಮಾಡಿ, ಸಲ್ಯೂಟ್ ಮಾಡಿ ಅಂಡ್ ಅವ್ರಿಗೂ ಕೂಡ ಒಳ್ಳೆ ಒಳ್ಳೆ ಅವಕಾಶಗಳನ್ನ ಕೊಡಿ. ನಿಮ್ಮ ಮಧುರ ಕ್ಷಣಗಳನ್ನ ಇನ್ನಷ್ಟು ರಂಜಿತವಾಗಿ ಮಾಡುವಂತ ಸಂದರ್ಭನ ನೀವು ಸೃಷ್ಟಿಕರ್ತರು ಮಾಡ್ಕೊಡ್ಬಹುದು ಅಂತ ಕೇಳ್ಕೊತೀನಿ. ಅಂಡ್ ವೋಟರ್ ಥ್ಯಾಂಕ್ ಯು ಸೋ ಮಚ್ ಅನುರಾಗ್ ಸರ್. ನಿಮ್ಮ ಟೈಮಿಗೆ ಭಗವಂತ ನಿಮ್ಗೆ ಎಲ್ಲಾ ಯಶಸ್ಸು ಮತ್ತೆ ಎಲ್ಲಾ ತರದ ಏಳಿಗೆಯನ್ನ ಉಂಟು ಮಾಡ್ಲಿ. ಅಂಡ್ ನಿಮ್ಮ ಜೀವನದ ಯಾವಾಗ್ಲೂ ನೀವು ನಗ್ತಾ ಇರಿ, ಎಲ್ಲರನ್ನೂ ನಗಿ ಅಂತ ಹೇಳ್ತೀರಾ, ನಗಿಸ್ತೀರಿ ನೀವು. ನೀವು ನಿಮ್ಮ ಲೈಫ್ ಅಲ್ಲಿ ನಗು ಸದಾ ನಿಮ್ಮೊಟ್ಟಿಗೆ ಬೆಂಗಾವಲ್ ಆಗಿರ್ಲಿ ಅಂತ ಕೇಳ್ಕೊತೀನಿ. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯು ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್.